Good morning, dear children. A pleasant welcome to today's class. Dear children, in the last class, we have discussed about Euclid's postulates and solved exercise 2.1 first main, isn't it? In today's class, let's solve the second main of the exercise 2.1, children. So, this is your second main from the exercise 2.1. Give a definition for each of the following terms. Are there other terms that need to be defined first? What are they and how might you define them? So, here they are given certain terms, children. ಸೊ ಇಲ್ಲೊಂದಷ್ಟು ಟರ್ಮ್ಸ್ನ ಕೊಟ್ಟಿದ್ದಾರೆ. ಈ ಟರ್ಮ್ಸ್ನ ನಾವು ಡಿಫೈನ್ ಮಾಡಬೇಕಂದ್ರೆ ಸೊ ನಾವು ಇದಕ್ಕಿಂತ ಮುಂಚೆ ಒಂದು ಬೇರೆ ಯಾವುದಾದ್ರೂ ಒಂದಷ್ಟು ಬೇಸಿಕ್ಸ್ ಟರ್ಮ್ಸ್ನ ನಾವು ಡಿಫೈನ್ ಮಾಡ್ಕೋಬೇಕಾ ಮತ್ತು ಅದ್ರ ಬಗ್ಗೆ ನಮಗೆ ನಾಲೆಡ್ಜ್ ಇರಬೇಕಾ ಅಂತ ಇಲ್ಲಿ ಕ್ವಶನ್. So here we have to give a definition for each of the following and are there other terms that need to be defined first? ಅಂದರೆ ಇದು ಡಿಫೈನ್ ಮಾಡೋಕ್ಕಿಂತ ಮುಂಚೆ ಸೊ ಇದರಲ್ಲಿ ಈ ಡೆಫಿನೇಷನಲ್ಲಿ ಬರೋ ಒಂದು ಇಂಪಾರ್ಟೆಂಟ್ ಟರ್ಮ್ಸ್ ಏನಿರುತ್ತಲ್ಲ ಅದನ್ನು ನಾವು ಮೊದಲೇ ಡಿಫೈನ್ ಮಾಡಿರಬೇಕಾ ಅಂತ ಕೇಳ್ತಿದ್ದಾರೆ. ಸೊ 100% yes, children. So there are other terms which need to be defined first. They are. ಸೊ ಒಂದಷ್ಟು ಟರ್ಮ್ಸ್ನ ನಾವು ಮೊದಲೇ ಏನು ಮಾಡಬೇಕು, ಡಿಫೈನ್ ಮಾಡ್ಕೊಳ್ಬೇಕು. ಸೊ ಯಾವುದು ಈ ಪ್ಯಾರಲಲ್ ಲೈನ್, ಪರ್ಪೆಂಡಿಕ್ಯುಲರ್ ಲೈನ್, ಲೈನ್ ಸೆಗ್ಮೆಂಟ್, ರೇಡಿಯಸ್ ಆಫ್ ಅ ಸರ್ಕಲ್, ಸ್ಕ್ವೇರ್, ಈ ಎಲ್ಲ ಒಂದು ಡೆಫಿನೇಷನ್ಸಲ್ಲಿ ನಮಗೆ ಒಂದಷ್ಟು ಟರ್ಮ್ಸು ನಮಗೇನಾಗುತ್ತೆ ಮಧ್ಯದಲ್ಲಿ ಬರುತ್ತೆ. ಸೊ ಆ ಟರ್ಮ್ಸ್ ನಮಗೆ ಮೊದಲೇ ಗೊತ್ತಿರಬೇಕು. ಆ ಟರ್ಮ್ಸಿನ ಡೆಫಿನೇಷನ್ ಮೊದಲೇ ಗೊತ್ತಿದ್ದರೆ ಆ ಒಂದು ಏನು ಕೊಟ್ಟಿರೋ ಒಂದು ಟರ್ಮ್ಸಿನ ಡೆಫಿನೇಷನ್ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಹಾಗಾದರೆ ಯಾವುದ್ಯಾವುದು? ಪ್ಲೇನ್, ಪಾಯಿಂಟ್ ಆ್ಯಂಡ್ ಲೈನ್. Okay. Yes. So plane. The flat surfaces in which geometric figures can be drawn are known called plane. A plane surface is a surface which lies evenly with the straight lines on itself. ನೋಡಿ, ಒಂದು ಫ್ಲ್ಯಾಟ್ ಸರ್ಫೇಸ್. ಸೊ ಒಂದು ಫ್ಲ್ಯಾಟ್ ಸರ್ಫೇಸ್ ಮೇಲೆ ನಾವು ಜಾಮೆಟ್ರಿಕಲ್ ಫಿಗರ್ಸ್ನ ಡ್ರಾ ಮಾಡ್ತೇವೆ, ಹೌದಲ್ವ? ಅದನ್ನು ನಾವು ಪ್ಲೇನ್ ಅಂತ ಹೇಳ್ತೇವೆ. ಸೊ ಫಾರ್ ಎಕ್ಸಾಂಪಲ್ ಸರ್ಫೇಸ್ ಆಫ್ ಅ ಬುಕ್, ಸರ್ಫೇಸ್ ಆಫ್ ಅ ಬೋರ್ಡ್, ಇದೆಲ್ಲ ಏನು ಪ್ಲೇನ್ ಸರ್ಫೇಸ್ ಅಂತ ಹೇಳ್ತೀವಿ. ಸೊ ಆ ಪ್ಲೇನ್ ಸರ್ಫೇಸ್ ಇಸ್ ಅ ಸರ್ಫೇಸ್ ವಿಚ್ ಲೈಸ್ ಇವನ್ಲಿ ವಿತ್ ದ ಸ್ಟ್ರೈಟ್ ಲೈನ್ಸ್ ಆನ್ ಇಟ್ ಸೆಲ್ಫ್. ನೋಡಿ, ಎಲ್ಲ ಸ್ಟ್ರೈಟ್ ಲೈನ್ಸ್ ಏನಿದೆಯಲ್ಲ ಅದೆಲ್ಲವೂ ನಾವು ಮರ್ಜ್ ಮಾಡಿದ್ರೆ ಏನಾಗುತ್ತೆ, ನಮಗೆ ಒಂದು ಪ್ಲೇನ್ ಸರ್ಫೇಸ್ ಬರುತ್ತೆ. ಸೊ ಆ ಪ್ಲೇನ್ ಸರ್ಫೇಸ್ ಇಸ್ ಅ ಸರ್ಫೇಸ್ ವಿಚ್ ಲೈಸ್ ಇವನ್ಲಿ ವಿತ್ ದ ಸ್ಟ್ರೈಟ್ ಲೈನ್ಸ್ ಆನ್ ಇಟ್ ಸೆಲ್ಫ್. ಸೊ ಸ್ಟ್ರೈಟ್ ಲೈನ್ಸಿಂದ ಏನಾಗಿರುತ್ತೆ, ಆ ಪ್ಲೇನ ಫಾರ್ಮ್ ಆಗಿರುತ್ತೆ, ಹೌದಲ್ವಾ? ನೆಕ್ಸ್ಟ್, ಪಾಯಿಂಟ್. A dimensionless dot which is drawn on a plane surface is known as a point. A point is that which has no part. So a dimensionless dot. Dimensionless means what? So length, breadth, height. ಇದು 3 dimensions. ಒಂದು ಸಾಲಿಡ್ ಫಿಗರಿಗೆ 3 dimensions ಇರುತ್ತೆ. ಅದೇ ಒಂದು ಪ್ಲೇನ್ ಫಿಗರಿಗೆ 2 dimensions ಇರುತ್ತೆ. ಆದರೆ ಈ ಒಂದು ಪಾಯಿಂಟಿಗೆ ಯಾವುದೇ ಥರದ ಡೈಮೆನ್ಷನ್ಸ್ ಇಲ್ಲ. ಅಂದರೆ ಪಾಯಿಂಟಿಗೆ ಲೆಂತು ಇರಲ್ಲ, ಬ್ರೆಡ್ತು ಇರಲ್ಲ, ಹೈಟು ಇರೋದಿಲ್ಲ. Okay, so a dimensionless dot which is drawn on a plane surface is known as a point. A point is that which has no part. So ಪಾಯಿಂಟಿಗೆ ಯಾವುದೇ ರೀತಿಯ ಪಾರ್ಟ್ ಇರೋದಿಲ್ಲ ಮಕ್ಕಳ. Okay, and the next one, that is line. So a collection of the points that has only length and no breadth is known as a line. ನೋಡಿ, ದ ಕಲೆಕ್ಷನ್ ಆಫ್ ಆಲ್ ಪಾಯಿಂಟ್ಸ್, ಎಲ್ಲ ಪಾಯಿಂಟ್ನ ನಾವೇನು ಮಾಡ್ತೀವಿ, ಒಂದಕ್ಕೊಂದು ಪಕ್ಕ ಒಂದು ಪಾಯಿಂಟ್ಸ್ನ ಹಾಕೊಂಡೋದ್ರೆ ದಟ್ ಕಲೆಕ್ಷನ್ ಆಫ್ ಪಾಯಿಂಟ್ಸ್ನ ನಾವೇನಂತ ಹೇಳ್ತೇವೆ, ಲೈನ್ ಅಂತ ಹೇಳ್ತೇವೆ, ಹೌದಲ್ಲ? ಸೊ ನೆನ್ಪಿಟ್ಕೊಳ್ಳಿ, ಲೈನಿಗೆ ಓನ್ಲಿ ಏನು ಲೆಂತ್ ಇರುತ್ತೆ, ಬ್ರೆಡ್ತ್ ಇರೋದಿಲ್ಲ. ಆ್ಯಂಡ್ ಇಟ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಆನ್ ಬೋತ್ ದ ಡೈರೆಕ್ಷನ್. ಲೈನ್ ಈಸ್ ಬ್ರೆಡ್ತ್ಲೆಸ್ ಲೆಂತ್. ಹಾಗೆ ಒಂದು ಲೈನನ್ನು ನಾವೇನು ಮಾಡ್ಬೋದು, ಎರಡೂ ಕಡೆ ನಾವು ಎಷ್ಟು ದೂರ ಬೇಕೋ ಅಷ್ಟು ದೂರ ಏನು ಮಾಡ್ಬೋದು, ಎಕ್ಸ್ಟೆಂಡ್ ಮಾಡ್ಕೋಬೋದು. ಸೊ ಆ ಲೈನ್ ಈಸ್ ಬ್ರೆಡ್ತ್ಲೆಸ್ ಲೆಂತ್. ಒಂದು ಲೈನನ್ನು ನಾವೇನಂತ ಹೇಳ್ತೇವೆ, ಬ್ರೆಡ್ತ್ಲೆಸ್ ಲೆಂತ್ ಅಂತ ಹೇಳ್ತೇವೆ. ಓಕೆ, ಸೊ ದೀಸ್ ಆರ್ ದ ವಾಟ್ 3 ಟರ್ಮ್ಸ್ ವಿಚ್ ಹ್ಯಾಸ್ ಟು ಬಿ ಡಿಫೈನ್ಡ್ ಫಸ್ಟ್. ಪ್ಲೇನ್, ಪಾಯಿಂಟ್, ಲೈನ್, ಹೌದಲ್ವಾ? ಸೊ ಹಾಗಾದರೆ ಈ ಪ್ಲೇನ್, ಪಾಯಿಂಟ್, ಲೈನ್ ಇಷ್ಟೇ ಸಾಕಾ ಈ ಒಂದೆಲ್ಲ ಕೊಟ್ಟಿರೋ ಒಂದು ಟರ್ಮ್ಸ್ನ ಡಿಫೈನ್ ಮಾಡಲಿಕ್ಕೆ? ಇನ್ನೊಂದಷ್ಟು ಟರ್ಮ್ಸ್ ನಮಗೆ ಆ ಒಂದು ಈ ಒಂದು ಕೊಟ್ಟಿರೋ ಟರ್ಮ್ಸ್ನ ಡಿಫೈನ್ ಮಾಡೋ ಮುಂಚೆ ನಮಗೆ ಅದರ ಒಂದು ಡೆಫಿನೇಷನ್ ಗೊತ್ತಿರಬೇಕು. ಅದನ್ನು ನಾನು ಅಲ್ಲಲ್ಲೇ ಹೇಳ್ತಾ ಹೋಗ್ತೀನಿ. ಬೇಸಿಕ್ ಟರ್ಮ್ಸ್ ಯಾವ್ದು ಗೊತ್ತಿರಬೇಕು ಅಂದರೆ ಪ್ಲೇನು, ಪಾಯಿಂಟು, ಲೈನ್. ಓಕೆ, ಸೊ ನಾವು ಲೆಟ್ ಅಸ್ ಡಿಫೈನ್ ದ ಫಸ್ಟ್ ಒನ್, ಪ್ಯಾರಲಲ್ ಲೈನ್ಸ್. If the perpendicular distance between the two lines is always constant, these are called parallel lines. In other words, we may say that the lines which never intersect each other are called parallel lines. To define parallel line, we must know about point, lines, distance between the lines, point of intersection. Nodi. So, the distance between the two lines, perpendicular distance between the two lines is constant. So, ಇಲ್ಲಿ ನಿಮ್ಗೆ 2 ಲೈನ್ ಕಾಣಿಸ್ತಿದೆ, ಅಬ್ಸರ್ವ್ ಮಾಡಿ. ಎಲ್ ಅನ್ನೋದೊಂದು ಲೈನ್, ಎಮ್ ಅನ್ನೋದೊಂದು ಲೈನ್.
ಈ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂದರೆ ಎಕ್ಸಾಕ್ಟ್ಲಿ ಈ ಲೈನ್ ಏನೋ 90 ಡಿಗ್ರಿಗೆ ಇರಬೇಕು. ಪರ್ಪೆಂಡಿಕ್ಯುಲರ್ ಅಂದರೆ ನೋಡಿ ಹೀಗೆಲ್ಲೋ ಕ್ರಾಸ್ ಆಗೋದು, ಹೀಗೆಲ್ಲೋ ಇರೋದು ನೋಡಿ, ಈ ರೀತಿ ಎಲ್ಲ ಇರಬಾರ್ದು. ಓಕೆ, ಹೀಗೆಲ್ಲ ಲೈನ್ ಇರಬಾರ್ದು, ಎಕ್ಸಾಕ್ಟಾಗಿ ಈ ರೀತಿ ಇರಬೇಕು 90 ಡಿಗ್ರಿಗೆ. ಓಕೆ, ಸೊ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್ ಈಸ್ ಕಾನ್ಸ್ಟೆಂಟ್. ಅಂದರೆ ಈ ಎರಡು ಲೈನ್ಸಿನ ನಡುವೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸು ನೀವು ಎಲ್ಲೇ ತೊಗೊಂಡ್ರೂ ಏನಿರಬೇಕು, ಕಾನ್ಸ್ಟೆಂಟ್ ಅಂದರೆ ಸೇಮ್ ಇರಬೇಕು. ಅದನ್ನು ನಾವೇನಂತ ಹೇಳ್ತೇವೆ, ಒಂದು ಲೈನ್ಸಿನ ಪ್ಯಾರಲಲ್ ಲೈನ್ಸ್ ಅಂತ ಹೇಳ್ತೇವೆ. ಆ್ಯಂಡ್ ದ ಪ್ಯಾರಲಲ್ ಲೈನ್ಸ್ ಆರ್ ದ ಲೈನ್ಸ್ ವಿಚ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ನೋಡಿ, ಈ ಮತ್ತು ಎಲ್ ಮತ್ತು ಎಮ್ ಅನ್ನೋ ಎರಡು ಲೈನ್ನ ನೀವು ಏನು ಮಾಡಿ, ಎಕ್ಸ್ಟೆಂಡ್ ಮಾಡಿ. ನೀವು ಎಷ್ಟು ದೂರ ಎಕ್ಸ್ಟೆಂಡ್ ಮಾಡಿದ್ರೂ ಒಂದಕ್ಕೊಂದು ಏನಾಗಲ್ಲ ಮಕ್ಕಳ, ಅದು ಇಂಟರ್ಸೆಕ್ಟ್ ಆಗಲ್ಲ, ಮೀಟ್ ಆಗೋದಿಲ್ಲ. ಸೊ ಫಾರ್ ಎಕ್ಸಾಂಪಲ್ ಯಾವ್ದು ಹೇಳ್ಬೋದು ನಾವು, ರೈಲ್ವೆ ಲೈನ್ಸ್, ರೈಲ್ವೆ ಟ್ರ್ಯಾಕ್, ಹೌದಲ್ವಾ? ನೀವು ರೈಲ್ವೆ ಟ್ರ್ಯಾಕ್ನ ನೋಡಿ, ಎಲ್ಲೂ ಯಾವುದಾದ್ರೂ ಒಂದು ಪಾಯಿಂಟಲ್ಲಿ ಎರಡು ಟ್ರ್ಯಾಕ್ ಬಂದು ಮೀಟ್ ಆಗುತ್ತೆ ಅಂದರೆ ಎಲ್ಲೂ ಆಗೋದಿಲ್ಲ. ಓಕೆ, ಸೊ ದ ಲೈನ್ಸ್ ವಿಚ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಪ್ಯಾರಲಲ್ ಲೈನ್ಸ್. ಹಾಗಾದ್ರೆ ಈ ಪ್ಯಾರಲಲ್ ಲೈನ್ ನಾವು ಡಿಫೈನ್ ಮಾಡಬೇಕಂದ್ರೆ ನಮಗೇನು ಗೊತ್ತಿರಬೇಕು ನೋಡಿ, ಪಾಯಿಂಟ್ ಅಂದರೆ ಏನಂತ ಗೊತ್ತಿರಬೇಕು, ಲೈನ್ ಅಂದರೆ ಏನಂತ ಗೊತ್ತಿರಬೇಕು. ಸೊ ಡಿಸ್ಟೆನ್ಸ್ ಬಿಟ್ವೀನ್ ಲೈನ್ ಅಂದ್ರೇನೋ ಗೊತ್ತಿರಬೇಕು, ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಅಂದ್ರೇನು ಅಂತ ನಮಗೆ ಗೊತ್ತಿರಬೇಕು. ಅಂದರೆ ಮೇನ್ ಇಲ್ಲಿ ನೋಡಿ, ಪಾಯಿಂಟ್ ಅನ್ನೋದು ಬಂತು, ಲೈನ್ ಅನ್ನೋದು ಬಂತು, ಹೌದಲ್ವಾ? ಸೊ ಹಾಗಾಗಿ ನಾವು ಆ ಪಾಯಿಂಟ್ ಅಂದ್ರೇನು, ಲೈನ್ ಅಂದ್ರೇನು ಅಂತ ನಿಮಗೆ ಗೊತ್ತೇ ಇಲ್ಲ ಅಂದರೆ ನೋಡಿ, 2 ಲೈನ್ಸ್ ಅಂತ ಬಂತು ಇಲ್ಲಿ. ಸೊ ಇದೆಲ್ಲ ಗೊತ್ತಿಲ್ಲ ಅಂದರೆ ಏನಾಗುತ್ತೆ, ನಿಮಗೆ ಈ ಪ್ಯಾರಲಲ್ ಲೈನ್ಸ್ ಅನ್ನೋ ಡೆಫಿನೇಷನ್ ಅರ್ಥ ಆಗೋದಿಲ್ಲ. ನೆಕ್ಸ್ಟ್, ಪರ್ಪೆಂಡಿಕ್ಯುಲರ್ ಲೈನ್ಸ್. ಇಫ್ 2 ಲೈನ್ಸ್ ಇಂಟರ್ಸೆಕ್ಟ್ ಈಚ್ ಅದರ್ ಅಟ್ 90 ಡಿಗ್ರಿ, ದೀಸ್ ಆರ್ ಕಾಲ್ಡ್ ಪರ್ಪೆಂಡಿಕ್ಯುಲರ್ ಲೈನ್ಸ್. We need to define line and angle before defining perpendicular lines. ನೋಡಿ, ಸೊ ಎರಡು ಲೈನು 90 ಡಿಗ್ರಿ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆದರೆ ಅದನ್ನು ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂತ ಹೇಳ್ತೇವೆ. ಹಾಗಾದ್ರೆ ಈ ಪರ್ಪೆಂಡಿಕ್ಯುಲರ್ ಲೈನ್ಸ್ ಅನ್ನೋ ಡೆಫಿನೇಷನ್ನು ನಮಗೆ ಅರ್ಥ ಆಗಬೇಕು ಅಂದರೆ ಇದಕ್ಕಿಂತ ಮುಂಚೆ ನಮಗೆ ಏನದ್ರ ಬಗ್ಗೆ ನಮಗೆ ನಾಲೆಡ್ಜ್ ಇರಬೇಕು ಮಕ್ಕಳ. ಸೊ ಫಸ್ಟ್ ವಿ ಮಸ್ಟ್ ನೋ ಅಬೌಟ್ ವಾಟ್ ಲೈನ್, ಹೌದಾ? ಲೈನ್ ಅಂದರೆ ಏನಂತ ಗೊತ್ತಿರಬೇಕು, ಆ್ಯಂಡ್ ಆ್ಯಂಗಲ್ ಅಂದರೆ ಏನು ಅಂತ ಗೊತ್ತಿರಬೇಕು, ಹೌದಲ್ವಾ? ಸೊ ಲೈನ್ ಅಂದ್ರೇನು, ಆ್ಯಂಗಲ್ ಅಂದ್ರೇನು ಅಂತ ಗೊತ್ತಿದ್ರೆ ನಮಗೆ ಈ ಒಂದು ಡೆಫಿನೇಷನ್ ಏನಾಗುತ್ತೆ, ಈಸಿಯಾಗಿ ಅರ್ಥ ಆಗುತ್ತೆ, ಹೌದಲ್ವಾ? ನೆಕ್ಸ್ಟ್, ಲೈನ್ ಸೆಗ್ಮೆಂಟ್. ಅ ಸ್ಟ್ರೈಟ್ ಲೈನ್ ಡ್ರಾನ್ ಫ್ರಮ್ ಎನಿ ಪಾಯಿಂಟ್ ಟು ಎನಿ ಅದರ್ ಪಾಯಿಂಟ್ ಈಸ್ ಕಾಲ್ಡ್ ಲೈನ್ ಸೆಗ್ಮೆಂಟ್. ಟು ಡಿಫೈನ್ ಲೈನ್ ಸೆಗ್ಮೆಂಟ್ ವಿ ಮಸ್ಟ್ ನೋ ಅಬೌಟ್ ದ ಪಾಯಿಂಟ್ ಆ್ಯಂಡ್ ಲೈನ್ ಸೆಗ್ಮೆಂಟ್. ನೋಡಿ, ಒಂದು ಲೈನ್ ಸೆಗ್ಮೆಂಟ್ ಅಂತ ನಮಗೆ ಟರ್ಮ್ನ ಡಿಫೈನ್ ಮಾಡಬೇಕಂದ್ರೆ, ಸೊ ವಿ ಮಸ್ಟ್ ನೋ ಅಬೌಟ್ ಪಾಯಿಂಟ್. ನೋಡಿ, ಪಾಯಿಂಟ್ ಅಂದರೆ ಅಂತ ಗೊತ್ತಿರಬೇಕು. ಓಕೆ, ಸೊ ಸ್ಟ್ರೈಟ್ ಲೈನ್ ಡ್ರಾನ್ ಫ್ರಮ್ ಎನಿ ಪಾಯಿಂಟ್ ಟು ಎನಿ ಅದರ್ ಪಾಯಿಂಟ್. ನೋಡಿ, ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಏನು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ತೀವಲ್ಲ, ಅದನ್ನು ಲೈನ್ ಸೆಗ್ಮೆಂಟ್ ಅಂತ ಹೇಳ್ತೀವಿ. ಸೊ ಲೈನ್ ಸೆಗ್ಮೆಂಟಿಗೆ ಒಂದು ಎಕ್ಸಾಕ್ಟಾಗಿ ಏನಿರುತ್ತೆ, ಒಂದು ಮೆಷರ್ಮೆಂಟ್ ಇರುತ್ತೆ, ಇಟ್ ಆ್ಯಸ್ ಅ ಎಂಡ್ ಇರುತ್ತೆ ಇದಕ್ಕೆ. ಸೊ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಏನು ಲೈನ್ನ ನಾವು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ತೀವಲ್ಲ, ಇದನ್ನು ಲೈನ್ ಸೆಗ್ಮೆಂಟ್ ಅಂತ ಹೇಳ್ತೀವಿ. ಹಾಗಾದರೆ ಲೈನ್ ಸೆಗ್ಮೆಂಟ್ ಅನ್ನೋ ಡೆಫಿನೇಷನ್ ನಮಗೆ ಅರ್ಥ ಆಗಬೇಕಂದ್ರೆ ಫಸ್ಟ್ ನಮಗೇನು ಗೊತ್ತಿರಬೇಕು, ವಿ ಮಸ್ಟ್ ನೋ ಅಬೌಟ್ ವಾಟ್ ಪಾಯಿಂಟ್ ಅಂದರೆ ಗೊತ್ತಿರಬೇಕು, ಆ್ಯಂಡ್ ಲೈನ್ ಅಂದರೆ ಏನಂತ ಗೊತ್ತಿರಬೇಕು, ಆ್ಯಂಡ್ ಆಲ್ಸೋ ಸೆಗ್ಮೆಂಟ್ ಅಂದರೆ ಏನು ಅಂತ ಗೊತ್ತಿರಬೇಕು. ಓಕೆ, ಕ್ಲಿಯರ್? ನೆಕ್ಸ್ಟ್, ರೇಡಿಯಸ್ ಆಫ್ ಅ ಸರ್ಕಲ್. ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಆಫ್ ಅ ಸರ್ಕಲ್ ಟು ಎನಿ ಪಾಯಿಂಟ್ ಲೈಯಿಂಗ್ ಆನ್ ದ ಸರ್ಕಲ್. ನೋಡಿ, ಸೆಂಟರ್ ಆಫ್ ಅ ಸರ್ಕಲಿಂದ ಸರ್ಕಲ್ ಮೇಲೆ ಎಷ್ಟೊಂದು ಪಾಯಿಂಟ್ಸ್ ಇರುತ್ತೆ. ಸೊ ಈ ಸೆಂಟರ್ ಆಫ್ ಅ ಸರ್ಕಲಿಂದ ಸರ್ಕಲ್ ಮೇಲಿರೋ ಪಾಯಿಂಟಿಗೆ ಏನು ಒಂದು ಲೈನ್, ಒಂದು ಡಿಸ್ಟೆನ್ಸ್ ಇರುತ್ತಲ್ಲ, ಆ ಡಿಸ್ಟೆನ್ಸ್ನ ನಾವೇನಂತ ಹೇಳ್ತೀವಿ, ರೇಡಿಯಸ್. ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಆಫ್ ಅ ಸರ್ಕಲ್ ಟು ಎನಿ ಪಾಯಿಂಟ್ ಆನ್ ದ ಸರ್ಕಲ್, ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ರೇಡಿಯಸ್. ಟು ಡಿಫೈನ್ ರೇಡಿಯಸ್ ಆಫ್ ಅ ಸರ್ಕಲ್ ವಿ ಮಸ್ಟ್ ನೋ ಅಬೌಟ್ ಪಾಯಿಂಟ್ ಆ್ಯಂಡ್ ಸರ್ಕಲ್. ಸೊ ರೇಡಿಯಸ್ ಆಫ್ ಅ ಸರ್ಕಲ್ ನಮಗೆ ಗೊತ್ತಾಗಬೇಕಂದ್ರೆ ಫಸ್ಟ್ ನಮಗೇನು ಗೊತ್ತಿರಬೇಕು, ಪಾಯಿಂಟ್ ಅಂದ್ರೇನು ಮತ್ತು ಸರ್ಕಲ್ ಅಂದ್ರೇನು ಅಂತ ಗೊತ್ತಿರಬೇಕು, ಹೌದಾ? ನೋಡಿ, ರೇಡಿಯಸ್ ಆಫ್ ಅ ಸರ್ಕಲ್ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಫಸ್ಟ್ ವಿ ಮಸ್ಟ್ ನೋ ಅಬೌಟ್ ವಾಟ್ ಪಾಯಿಂಟ್ ಅಂದರೆ ಏನಂತ ಗೊತ್ತಿರಬೇಕು, ಆ್ಯಂಡ್ ಸರ್ಕಲ್ ಅಂದರೆ ಏನು ಅಂತ ಗೊತ್ತಿರಬೇಕು, ಹೌದಲ್ಲ? ಸೊ ಸರ್ಕಲ್ಲು ಪಾಯಿಂಟ್ ಅಂದರೆ ಏನಂತ ಗೊತ್ತಿದ್ರೆ ಮಾತ್ರ ನಮಗೇನಾಗುತ್ತೆ, ಈಸಿಯಾಗಿ ಒಂದು ರೇಡಿಯಸ್ ಆಫ್ ಅ ಸರ್ಕಲ್ ಅಂದರೆ ಏನಂತ ಗೊತ್ತಾಗುತ್ತೆ. ನೆಕ್ಸ್ಟ್, ಸ್ಕ್ವೇರ್. A square is a quadrilateral having all sides of equal length and all angles of same measure, that is 90 degree. We are going to call it a square. So square ಅಂತ ಅಂದರೆ ಇದೊಂದು ಕ್ವಾಡ್ರಿಲ್ಯಾಟ್ರಲ್. ಸೊ ಕ್ವಾಡ್ರಿಲ್ಯಾಟ್ರಲ್ ಅಂದರೆ ಏನು ನೋಡಿ, ಸ್ಕ್ವೇರ್ ಇಸ್ ಅ ಕ್ವಾಡ್ರಿಲ್ಯಾಟ್ರಲ್ ಅಂದಾಗ ನಮ್ಮ ಸ್ಕ್ವೇರ್ ಡಿಫೈನ್ ಮಾಡಬೇಕಂದ್ರೆ ಫಸ್ಟು ನಮಗೇನು ಗೊತ್ತಿರಬೇಕು ಮಕ್ಕಳ, ಫಸ್ಟ್ ವಿ ಮಸ್ಟ್ ನೋ ಅಬೌಟ್ ವಾಟ್ ಕ್ವಾಡ್ರಿಲ್ಯಾಟ್ರಲ್ ಅಂದರೆ ಏನು ಅಂತ ನಮಗೆ ಗೊತ್ತಿರಬೇಕು. ಓಕೆ, ಸೊ ಕ್ವಾಡ್ರಿಲ್ಯಾಟ್ರಲ್ ಇಸ್ ಅ ಜಾಮೆಟ್ರಿಕಲ್ ಫಿಗರ್ ಬೌಂಡೆಡ್ ಬೈ ಅ 4 ಸೈಡ್. 4 ಸೈಡ್ ಇದ್ರೆ ಅದನ್ನು ಕ್ವಾಡ್ರಿಲ್ಯಾಟ್ರಲ್ ಅಂತ ಹೇಳ್ತೇವೆ. ಸೊ ಸ್ಕ್ವೇರ್ ಅನ್ನೋದು ಕ್ವಾಡ್ರಿಲ್ಯಾಟ್ರಲ್, ಯಾಕೆಂದರೆ 4 ಸೈಡು ಇದೆ, 4 ಸೈಡ್ಸ್ ಕೂಡ ಏನಾಗಿರುತ್ತೆ, ಈಕ್ವಲ್ ಇರುತ್ತೆ, ಆ್ಯಂಡ್ ಪ್ರತಿಯೊಂದು ಆ್ಯಂಗಲ್ ಎಷ್ಟು ಡಿಗ್ರಿಗೆ ಸಮ ಇರುತ್ತೆ, 90 ಡಿಗ್ರಿಗೆ ಸಮ ಇರುತ್ತೆ.
ಸೊ ಟು ಡಿಫೈನ್ ಸ್ಕ್ವೇರ್ ವಿ ಮಸ್ಟ್ ನೋ ಅಬೌಟ್ ಕ್ವಾಡ್ರಿಲ್ಯಾಟ್ರಲ್, ಸೈಡ್ ಆ್ಯಂಡ್ ಆ್ಯಂಗಲ್. ಸೊ ನಾವು ಕ್ವಾಡ್ರಿಲ್ಯಾಟ್ರಲ್ ಬಗ್ಗೆ ಗೊತ್ತಿರಬೇಕು, ಸೈಡ್ ಅಂದರೆ ಏನು ಅಂತ ಗೊತ್ತಿರಬೇಕು, ಆ್ಯಂಗಲ್ ಅಂದರೆ ಏನು ಅಂತ ಗೊತ್ತಿರಬೇಕು. ಸೊ ಆಗ ಮಾತ್ರ ಏನಾಗುತ್ತೆ, ಈಸಿಯಾಗಿ ನಮಗೆ ಈ ಸ್ಕ್ವೇರ್ ಅನ್ನೋ ಡೆಫಿನೇಷನು ಏನಾಗುತ್ತೆ ಮಕ್ಕಳ, ಅರ್ಥ ಆಗುತ್ತೆ. ಹೌದಲ್ವಾ? ನೆಕ್ಸ್ಟ್, ಎಸ್, let us solve the third main. Consider two postulates given below. Given any two distinct points A and B, there exists a third point C which is in between A and B. ನೋಡಿ, ಎರಡು ಡಿಸ್ಟಿಂಕ್ಟ್ ಅಂದ್ರೆ ಸಪ್ರೇಟ್ ಅಂತ, ಎರಡು ಸಪ್ರೇಟ್ ಪಾಯಿಂಟ್ಸ್ ಇದೆ, ಎ ಮತ್ತು ಬಿ ಅನ್ನೋದು. ಸೊ ಆ ಒಂದು ಎರಡು ಪಾಯಿಂಟ್ನ ನಡುವೆ ಥರ್ಡ್ ಪಾಯಿಂಟ್ ಸಿ ಅನ್ನೋದು ಎ ಮತ್ತು ಬಿ ನಡುವೆ ಇದೆ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಸೆಕೆಂಡ್ ಏನು ಕೊಟ್ಟಿದ್ದಾರೆ ನೋಡಿ, ದೇರ್ ಎಕ್ಸಿಸ್ಟ್ ಅಟ್ ಲೀಸ್ಟ್ 3 ಪಾಯಿಂಟ್ಸ್ ದಟ್ ಆರ್ ನಾಟ್ ಆನ್ ದ ಸೇಮ್ ಲೈನ್. ನೋಡಿ, ಸೊ ಒಂದು ಲೈನ್ ಮೇಲೆ ಎಷ್ಟೊಂದು ಪಾಯಿಂಟ್ಸ್ ಇರುತ್ತೆ, ಹೌದಲ್ವಾ? ಸೊ ಅದರಲ್ಲಿ ಅಟ್ಲೀಸ್ಟ್ 3 ಪಾಯಿಂಟ್ಸು ಒಂದೇ ಲೈನ್ ಮೇಲೆ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಡೂ ದಿಸ್ ಪಾಸ್ಯುಲೇಟ್ ಕಂಟೈನ್ ಎನಿ ಅನ್ಡಿಫೈನ್ಡ್ ಟರ್ಮ್ಸ್. ಈ ಪಾಸ್ಯುಲೇಟ್ಸಲ್ಲಿ ಯಾವುದಾದ್ರೂ ಅನ್ಡಿಫೈನ್ಡ್ ಟರ್ಮ್ಸ್ ಇದೆಯಾ? ಆರ್ ದಿಸ್ ಪಾಸ್ಯುಲೇಟ್ ಕನ್ಸಿಸ್ಟೆಂಟ್? ಈ ಪಾಸ್ಯುಲೇಟ್ ಕನ್ಸಿಸ್ಟೆಂಟಾ? ಡೂ ದೇ ಫಾಲೋ ಫ್ರಮ್ ಯೂಕ್ಲಿಡ್ ಪಾಸ್ಯುಲೇಟ್ಸ್? ಎಕ್ಸ್ಪ್ಲೇನ್. ಇವು ಯೂಕ್ಲಿಡ್ಸ್ ಪಾಸ್ಯುಲೇಟ್ 5 ಪಾಸ್ಯುಲೇಟ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೆ ನೋಡಿ ನಾನು ಲಾಸ್ಟ್ ಕ್ಲಾಸಲ್ಲಿ. ಯೂಕ್ಲಿಡ್ಸ್ 5 ಪಾಸ್ಯುಲೇಟ್ನ ಇದೇನು ಮಾಡುತ್ತೆ, ಫಾಲೋ ಮಾಡುತ್ತಾ? ಸೊ ಡೂ ದೇ ಫಾಲೋ ಫ್ರಮ್ ಯೂಕ್ಲಿಡ್ ಪಾಸ್ಯುಲೇಟ್ಸ್? ಸೊ ಈ ಕೊಟ್ಟಿರೋ 2 ಪಾಸ್ಯುಲೇಟ್ಸು ಯೂಕ್ಲಿಡ್ ಪಾಸ್ಯುಲೇಟ್ಸ್ನ ಅಪ್ಲೈ ಮಾಡುತ್ತಾ ಅಂತ ನಾವೇನು ಮಾಡಬೇಕೀಗ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಯೂಕ್ಲಿಡ್ ಪಾಸ್ಯುಲೇಟ್ಸ್ ಎಲ್ಲರಿಗೂ ನೆನಪಿದೆ ಅಲ್ವಾ? ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ಏನು ಮಾಡಿದ್ದೆ, ಪ್ರತಿಯೊಂದು ಯೂಕ್ಲಿಡ್ ಪಾಸ್ಯುಲೇಟ್ನ ನಿಮಗೆ ಡಿಫೈನ್ ಮಾಡಿದೆ. ಸೊ ಇನ್ನು ಜಸ್ಟ್ ಹಾಗೆ ಹೇಳ್ತಾ ಹೋಗ್ತೀನಿ ನೋಡಿ. ಸೊ ಯೂಕ್ಲಿಡ್ 5 ಪಾಸ್ಯುಲೇಟ್ಸ್ ಯಾವುದಾದ್ರು ಹೇಳಿದ್ವಿ. ಸೊ ಆ ಸ್ಟ್ರೈಟ್ ಲೈನ್ ಮೇ ಬಿ ಡ್ರಾನ್ ಫ್ರಮ್ ಎನಿ ಒನ್ ಪಾಯಿಂಟ್ ಟು ಎನಿ ಅದರ್ ಪಾಯಿಂಟ್. ಹೌದಲ್ವಾ? ಫಸ್ಟ್ ಪಾಸ್ಯುಲೇಟ್, ಒಂದು ಸ್ಟ್ರೈಟ್ ಲೈನ್ನ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಡ್ರಾ ಮಾಡ್ತೀವಿ. ಆ ಟರ್ಮಿನೇಟೆಡ್ ಲೈನ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಇಂಡೆಫಿನೆಟ್ಲಿ. ಒಂದು ಟರ್ಮಿನೇಟೆಡ್ ಲೈನ್ನ ಎರಡು ಕಡೆ ಏನು ಮಾಡ್ಬೋದು, ಎಕ್ಸ್ಟೆಂಡ್ ಮಾಡ್ಬೋದು. ಆ ಸರ್ಕಲ್ ಕ್ಯಾನ್ ಬಿ ಡ್ರಾನ್ ವಿತ್ ಎನಿ ಸೆಂಟರ್ ಆ್ಯಂಡ್ ಎನಿ ರೇಡಿಯಸ್. ಒಂದು ಸರ್ಕಲ್ನ ಯಾವುದಾದ್ರೂ ಸೆಂಟರ್ ಮತ್ತು ಯಾವುದಾದ್ರೂ ರೇಡಿಯಸ್ಗೆ ಡ್ರಾ ಮಾಡ್ಬೋದು. ಆಲ್ ರೈಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಟು ಒನ್ ಅನದರ್. ಎಲ್ಲ ರೈಟ್ ಆ್ಯಂಗಲು 90 ಡಿಗ್ರಿಗೆ ಈಕ್ವಲ್ ಆಗಿರುತ್ತೆ. ಆ್ಯಂಡ್ ಪ್ಯಾರಲಲ್ ಫಿಫ್ತ್ ಪಾಸ್ಯುಲೇಟ್ ಯಾವುದು, ಪ್ಯಾರಲಲ್ ಪಾಸ್ಯುಲೇಟ್ ಬಗ್ಗೆ ಕಲ್ತಿದ್ವಿ. ಇಫ್ ದೇರ್ ಇಸ್ ಅ ಲೈನ್ ಸೆಗ್ಮೆಂಟ್ ವಿಚ್ ಪಾಸಸ್ ಥ್ರೂ 2 ಸ್ಟ್ರೈಟ್ ಲೈನ್ಸ್ which forming 2 interior angles on the same side whose sum is less than 180 degree, then these 2 lines will definitely meet with each other if extended on the side where the sum of 2 interior angles is less than 2 right angles. So ಎರಡು ಲೈನ್ಸ್, ಎರಡು ಸ್ಟ್ರೈಟ್ ಲೈನ್ಸ್ನ ಒಂದು ಲೈನು ಏನಾಗ್ತದೆ, ಇಂಟರ್ಸೆಕ್ಟ್ ಮಾಡಿದಾಗ ಅಲ್ಲಿ 2 ಇಂಟರ್ನಲ್ ಆ್ಯಂಗಲ್ ಇರುತ್ತೆ. 2 ಇಂಟರ್ನಲ್ ಆ್ಯಂಗಲ್ 180 ಡಿಗ್ರಿಗಿಂತ ಕಡಿಮೆ ಇತ್ತಂದರೆ ಎರಡು ಲೈನ್ ಏನಾಗುತ್ತೆ, ಒಂದಕ್ಕೊಂದು ಎಕ್ಸ್ಟೆಂಡ್ ಮಾಡಿದ್ರೆ ಮೀಟ್ ಆಗುತ್ತೆ. ಇನ್ ಕೇಸ್ 180 ಡಿಗ್ರಿಗೆ ಅದು 180 ಡಿಗ್ರಿಗಿಂತ ಜಾಸ್ತಿ ಇದ್ದರೆ ಅಥವಾ ಅದಕ್ಕೆ ಸಮ ಇದ್ದರೆ ಆ ಲೈನ್ಸ್ ಏನಾಗೋದಿಲ್ಲ, ಒಂದಕ್ಕೊಂದು ಮೀಟ್ ಆಗೋದಿಲ್ಲ. ಓಕೆ, ಸೊ ಇದೆಲ್ಲಿಷ್ಟು ಏನಿದು 5 ಪಾಸ್ಯುಲೇಟ್ಸ್, ಯೂಕ್ಲಿಡ್ಸ್ ಪಾಸ್ಯುಲೇಟ್ಸ್. ಹಾಗಾದರೆ ಕೊಟ್ಟಿರೋ ಒಂದು ಸ್ಟೇಟ್ಮೆಂಟ್ ಇದೆ, ಅದು ಯೂಕ್ಲಿಡ್ ಪಾಸ್ಯುಲೇಟ್ನ ಫಾಲೋ ಮಾಡುತ್ತಾ ಅಂತ ನಾವೇನು ಮಾಡಬೇಕೀಗ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್, ಎಸ್ ದೀಸ್ ಪಾಸ್ಯುಲೇಟ್ ಕಂಟೈನ್ ಅನ್ಡಿಫೈನ್ಡ್ ಟರ್ಮ್ಸ್ ಸಚ್ ಆಸ್ ಪಾಯಿಂಟ್ ಲೈನ್. ನೋಡಿ, ಈ ಒಂದು ಪಾಸ್ಯುಲೇಟ್ಸ್ ಏನಿದೆಯಲ್ಲ ಇದರಲ್ಲಿ ಅನ್ಡಿಫೈನ್ಡ್ ಟರ್ಮ್ಸ್ ಇದೆಯಾ ಅಂತ ಕೇಳಿದ್ದಾರೆ. ಹೌದು ಇದೆ. ಯಾವುದು? ಪಾಯಿಂಟ್ ಅನ್ನೋದು ಅನ್ಡಿಫೈನ್ಡ್ ಟರ್ಮ್. ಸೊ ಅಕಾರ್ಡಿಂಗ್ ಟು ಯೂಕ್ಲಿಡ್ ದೇರ್ ಆರ್ 3 ಅನ್ಡಿಫೈನ್ಡ್ ಟರ್ಮ್ಸ್. ಯಾವುದ್ಯಾವುದು? ಪಾಯಿಂಟು, ಲೈನ್, ಪ್ಲೇನ್. ಸೊ ಇಲ್ಲಿ ಅನ್ಡಿಫೈನ್ಡ್ ಟರ್ಮ್ಸ್ ಇದೆಯಾ? ಹಾಗಾದರೆ ಖಂಡಿತ ಇದೆ. ಯಾವುದದು? ಪಾಯಿಂಟ್ ಮತ್ತು ಲೈನ್. ಓಕೆ, ಸೊ ಆಲ್ಸೋ ದೀಸ್ ಪಾಸ್ಯುಲೇಟ್ ಆರ್ ಕನ್ಸಿಸ್ಟೆಂಟ್ ಬಿಕಾಸ್ ದೇ ಡೀಲ್ ವಿತ್ ಟೂ ಡಿಫ್ರೆಂಟ್ ಸಿಚುಯೇಷನ್. ಸೊ ಹಾಗೆ ಇದನ್ನು ನಾವೇನಂತ ಹೇಳ್ತೇವೆ? ಕನ್ಸಿಸ್ಟೆಂಟ್ ಅಂತ ಹೇಳ್ತೇವೆ. ಸೊ ಏನು ಕನ್ಸಿಸ್ಟೆಂಟ್ ಅಂದರೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ, a system of axioms is called consistent if it is impossible to deduce from this axiom a statement that contradicts any axiom or previously proved statement. So when any system of axiom is given, it needs to be ensured that the system is consistent. ಅಂದರೆ ಕನ್ಸಿಸ್ಟೆಂಟ್ ಅಂದರೆ ಏನು ಆ ಆಕ್ಸಿಯಮ್ಗೆ ನಾವು ಡಿಸ್ಕಸ್ ಮಾಡಿದ್ವಲ್ಲ, ಆಕ್ಸಿಯಮ್ಸ್ಗೆ ಹೋಲ್ಸ್ಕೊಟ್ಟಾದರೆ ಅಂದರೆ ಆ ಒಂದು ಆಕ್ಸಿಯಮ್ಗೆ ಕಾಂಟ್ರಾಡಿಕ್ಟ್ ಆಗಿ ಇಲ್ದಲೇ ಇರೋದನ್ನ ನಾವು ಕನ್ಸಿಸ್ಟೆಂಟ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ 2 ಡಿಫ್ರೆಂಟ್ ಸಿಚುಯೇಷನ್ಸ್ ಇದೆ. ಫಸ್ಟ್ ಏನು ಹೇಳ್ತಿದ್ದಾರೆ, ಸೇಸ್ ದಟ್ ದ ಗಿವನ್ 2 ಪಾಯಿಂಟ್ಸ್ ಎ ಆ್ಯಂಡ್ ಬಿ, ದೆರ್ ಇಸ್ ಅ ಪಾಯಿಂಟ್ ಸಿ ಲೈಯಿಂಗ್ ಆನ್ ದ ಲೈನ್ ಇನ್ ಬಿಟ್ವೀನ್ ದೆಮ್. ಹೌದಲ್ವಾ? ಸೊ ಇಲ್ಲಿ 2 ಪಾಯಿಂಟ್ ಇದೆ, ಎ ಮತ್ತು ಬಿ ಅನ್ನೋದು. ಆ 2 ಪಾಯಿಂಟಿನ ನಡುವೆ ಏನೋ ಸಿ ಅನ್ನೋ ಇನ್ನೊಂದು ಪಾಯಿಂಟ್ ಏನಾಗುತ್ತೆ, ಲೈ ಆಗುತ್ತೆ ಅಂತ. ಸೊ ದಿಸ್ ಇಸ್ ವಾಟ್ ಎ ಆ್ಯಂಡ್ ದಿಸ್ ಇಸ್ ವಾಟ್ ಬಿ. ಸೊ ಹಾಗಾದರೆ ಥರ್ಡ್ ಈ ಪಾಯಿಂಟನ್ನು ಏನಂತ ಹೇಳ್ತೇವೆ? ಸಿ. ಓಕೆ, ನೆಕ್ಸ್ಟ್, given points A and B, you can take a point C not lying on the line through and B. ಸೊ ಅದೇ ರೀತಿ
ಎ ಮತ್ತು ಬಿ ಅನ್ನೋ ಎರಡು ಇಲ್ಲಿ ಪಾಯಿಂಟ್ಸ್ ಅಂದರೆ ಒಂದು ಎಷ್ಟೊಂದು ಪಾಯಿಂಟ್ಸ್ ಇರುತ್ತೆ ಅಲ್ವಾ ಈ ಲೈನ್ ಮೇಲೆ, ಅದರಲ್ಲಿ ಸಿ ಅನ್ನೋ ಒಂದು ಪಾಯಿಂಟಲ್ಲಿ ಲೈನ್ ಮೇಲೆ ಇಲ್ದೇ ಕೂಡ ಇರ್ಬೋದು. ಸೊ ಈ ಒಂದು ಪಾಸ್ಯುಲೇಟ್ಸು ಏನೋ ಯೂಕ್ಲಿಡ್ ಪಾಸ್ಯುಲೇಟ್ನ ಏನು ಮಾಡಲ್ಲ, ಫಾಲೋ ಮಾಡೋದಿಲ್ಲ. ಯಾಕೆಂದರೆ ಸೊ ಇಲ್ಲಿ ನಮಗೆ ಯೂಕ್ಲಿಡ್ ಪಾಸ್ಯುಲೇಟ್ಸಲ್ಲಿ ನಾವು ಕಂಪ್ಲೀಟಾಗಿ ಏನರ ಬಗ್ಗೆ ಹೇಳಿದ್ದೀವಿ, ಸೊ ಲೈನ್ ಬಗ್ಗೆ ಹೇಳಿದ್ದೀವಿ ಹೌದಲ್ಲ, ಸ್ಟ್ರೈಟ್ ಲೈನ್ ಬಗ್ಗೆ ಜಾಸ್ತಿ ನಾವು ಮಾತಾಡೋದು, ರೈಟ್ ಆ್ಯಂಗಲ್ ಆ್ಯಂಡ್ ಸರ್ಕಲ್ ಬಗ್ಗೆ ಹೇಳಿರೋದು. ಓಕೆ, ದೀಸ್ ಪಾಸ್ಯುಲೇಟ್ ಡು ನಾಟ್ ಫಾಲೋ ಫ್ರಮ್ ಯೂಕ್ಲಿಡ್ ಪಾಸ್ಯುಲೇಟ್, ಹವೆವರ್ ದೇ ಫಾಲೋ ಫ್ರಮ್ ದ ಆಕ್ಸಿಯಮ್. ಇವು ಆಕ್ಸಿಯಮ್ನ ಫಾಲೋ ಮಾಡುತ್ತೆ. ಸೊ ಗಿವನ್ ಟು ಡಿಸ್ಟಿಂಕ್ಟ್ ಪಾಯಿಂಟ್ ದೆರ್ ಇಸ್ ಅ ಯುನೀಕ್ ಲೈನ್ ದಟ್ ಪಾಸಸ್ ಥ್ರೂ ದೆಮ್. So given two distinct points, there is a unique line passes through them. ಹೌದಲ್ವಾ? Next, fourth one, if a point C lies between 2 points A and B such that AC is equals to BC, then prove that AC is equals to half AB. Explain by drawing the figure. ನೋಡಿ, ಸೊ ಎ ಮತ್ತು ಬಿ ಏನೋ ಎರಡು ಪಾಯಿಂಟ್ ಇದೆ ನೋಡಿ ಒಂದು ಲೈನ್ ಮೇಲೆ, ಸಿ ಅನ್ನೋ ಪಾಯಿಂಟು ಆ ಒಂದು ಎ ಮತ್ತು ಬಿ ನಡುವೆ ಇದೆ. ಹಾಗಾದರೆ ಇಲ್ಲಿ ಏನು ಪ್ರೂವ್ ಮಾಡಬೇಕಂದ್ರೆ, ಸೊ ವಿ ಹ್ಯಾವ್ ಟು ಶೋ ದಟ್ ಎ ಸಿ ದಟ್ ಈಸ್ ವಾಟ್ ಆಫ್ ಎ ಬಿ. ಸೊ ಇಲ್ಲಿ ನಾವೇನು ಮಾಡಬೇಕು, ಎ ಸಿ ಅನ್ನೋದು ಆಫ್ ಎ ಬಿಗೆ ಸಮ ಅಂತ ಪ್ರೂವ್ ಮಾಡಬೇಕು. ಅಂದರೆ ಎ ಸಿ ಅನ್ನೋದು ಎ ಬಿಯಲ್ಲಿ ಅರ್ಧದಷ್ಟಿದೆ ಅಂತ ಪ್ರೂವ್ ಮಾಡಬೇಕು. ಸೊ ಹಾಗಾದರೆ ಏನು ಕೊಟ್ಟಿದ್ದಾರೆ ಮಕ್ಕಳು ನಮಗೆ, ಗಿವನ್ ಎ ಸಿ ಈಸ್ ಈಕ್ವಲ್ಸ್ ಟು ಬಿ ಸಿ, ಎ ಸಿ ಬಿ ಸಿಗೆ ಸಮ ಅಂತ ಕೊಟ್ಟಿದ್ದಾರೆ. ಸೊ ಈಗೇನು ಮಾಡೋಣ, ಎರಡು ಕಡೆ ಎ ಸಿನ ಆ್ಯಡ್ ಮಾಡ್ಕೊಳ್ಳೋಣ. ನಾವು ಆ್ಯಡಿಂಗ್ ಎ ಸಿ ಆನ್ ಬೋತ್ ಸೈಡ್ ವಿಲ್ ಗೆಟ್ ವಾಟ್, ಎ ಸಿ, ಇಲ್ಲೊಂದು ಎ ಸಿ ಆ್ಯಡ್ ಮಾಡ್ತಾ ಇದ್ದೀನಿ, ಎ ಸಿ ಪ್ಲಸ್ ಎ ಸಿ ಈಸ್ ಈಕ್ವಲ್ಸ್ ಟು ಬಿ ಸಿ ಆಲ್ರೆಡಿ ಇದೆ, ಅದಕ್ಕೆ ಎ ಸಿ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಎ ಸಿ ಪ್ಲಸ್ ಎ ಸಿ ಈಸ್ ಈಕ್ವಲ್ಸ್ ಟು ಬಿ ಸಿ ಪ್ಲಸ್ ಎ ಸಿ. ಓಕೆ, ಎ ಸಿ ಪ್ಲಸ್ ಎ ಸಿ ಏನಾಗುತ್ತೆ, 2AC ಆಗುತ್ತೆ. ಬಿ ಸಿ ಪ್ಲಸ್ ಎ ಸಿ ಏನಾಗುತ್ತೆ ನೋಡಿ, ಬಿ ಸಿ ಪ್ಲಸ್ ಎ ಸಿ ಅನ್ನೋದು ಏನಕ್ಕೆ ಸಮ, ಎ ಬಿಗೆ ಸಮ. ಹೌದಲ್ವಾ? ಸೊ ಬಿ ಸಿ ಪ್ಲಸ್ ಎ ಸಿ ಅನ್ನೋದು ಏನಕ್ಕೆ ಸಮ, ಎ ಬಿಗೆ ಸಮ. ಇಲ್ಲಿ ತೋರಿಸಿದ್ದೀನಿ ನೋಡಿ. ಸೊ ಇದನ್ನು ಬೇಕಾದ್ರೆ ನೀವು ಬ್ರ್ಯಾಕೆಟಲ್ಲಿ ಬರ್ಕೊಂಬಿಡಿ. ಓಕೆ, ಸೊ ಬಿ ಸಿ ಪ್ಲಸ್ ಎ ಸಿ ದಟ್ಸ್ ಇಸ್ ಈಕ್ವಲ್ಸ್ ಟು ವಾಟ್, ಎ ಬಿ. ಸೊ ಎ ಸಿ ಪ್ಲಸ್ ಎ ಸಿ 2AC ಸಮ, ಬಿ ಸಿ ಪ್ಲಸ್ ಎ ಸಿ ಎ ಬಿಗೆ ಸಮ. ಸೊ 2AC ಇಸ್ ಈಕ್ವಲ್ಸ್ ಟು ಎ ಬಿ. ಈ 2/1 ಇಲ್ಲಿ ಈ RHSಗೆ ಬಂದರೆ ಏನಾಗುತ್ತೆ, 1/2 ಆಗುತ್ತೆ. ಸೊ ಎ ಸಿ ಇಸ್ ಈಕ್ವಲ್ಸ್ ಟು 1/2 ಎ ಬಿ. ಸೊ ಹಾಗಾಗಿ ಎ ಸಿ ಅನ್ನೋದು ಏನಕ್ಕೆ ಸಮ ರೀ, 1/2 ಎ ಬಿಗೆ ಸಮ. ಕ್ಲಿಯರ್? ನೆಕ್ಸ್ಟ್, fifth one, in question 4, point C is called the midpoint of the line segment AB. Prove that every line segment has one and only one midpoint. ಸೊ ನಮ್ಮೆಲ್ಲರಿಗೂ ಗೊತ್ತು, ಒಂದು ಲೈನ್ ಸೆಗ್ಮೆಂಟ್ ಇದೆ ಅಂದರೆ ಈ ಒಂದು ಇದಕ್ಕೆ ಎ ಮತ್ತು ಬಿ ಅಂತ ನೇಮ್ ಮಾಡ್ಕೊಂಡ್ವಿ ಅಂದರೆ, ಸೊ ಈ ಲೈನಿಗೆ ಎಷ್ಟು ಮಿಡ್ ಪಾಯಿಂಟ್ ಇರೋಕ್ಕೆ ಸಾಧ್ಯ, ಒಂದೇ ಮಿಡ್ ಪಾಯಿಂಟ್. ಹೌದಲ್ವಾ? ಸೊ ಈ ಥರ ಮೂರು ಮಿಡ್ ಪಾಯಿಂಟ್ ಇರುತ್ತೆ. ಇದನ್ನು ಎ ಮತ್ತು ಬಿಗೆ ಮಿಡ್ ಇದೆ ಅಂತ ಹೇಳೋಕ್ಕಾಗತ್ತಾ, ಇಲ್ಲ. ಸೊ ದಿಸ್ ಈಸ್ ಓನ್ಲಿ ದ ಮಿಡ್ ಪಾಯಿಂಟ್. ಇದು ಕೂಡ ಏನಾಗಲ್ಲ, ಮಿಡ್ ಪಾಯಿಂಟ್ ಆಗಲ್ಲ, ಇದು ಮಾತ್ರ ಮಿಡ್ ಪಾಯಿಂಟ್ ಆಗುತ್ತೆ. ಹಾಗಾದರೆ ಒಂದು ಲೈನ್ಸ್ಗೆ ಒಂದೇ ಮಿಡ್ ಪಾಯಿಂಟ್ ಇರುತ್ತೆ ಅಂತ ನಾವೇನು ಮಾಡಬೇಕು, ಪ್ರೂವ್ ಮಾಡಬೇಕು. ಓಕೆ, ಸೊ ಲೆಟ್ ದ ಗಿವನ್ ಲೈನ್ ಎ ಬಿ ಈಸ್ ಹ್ಯಾವಿಂಗ್ 2 ಮಿಡ್ ಪಾಯಿಂಟ್ಸ್ ಸಿ ಆ್ಯಂಡ್ ಡಿ. ಸೊ ನಮ್ಮೆಲ್ಲರಿಗೂ ಗೊತ್ತಿದೆ ಒಂದೇ ಮಿಡ್ ಪಾಯಿಂಟ್ ಇರುತ್ತೆ ಅಂತ, ಬಟ್ ಇಲ್ಲಿ ನಾವು ಪ್ರೂವ್ ಮಾಡಬೇಕಲ್ಲ, ಇದು ರಾಂಗ್ ಅಂತ ನಮ್ಮ ಅಸಂಪ್ಷನ್ ತೋರಿಸ್ಬೇಕಲ್ಲ. ಹಾಗಾಗಿ ಒಂದು ಊಹೆ ಮಾಡೋಣ, ಎ ಬಿ ಅನ್ನೋ ಒಂದು ಲೈನ್ ಸೆಗ್ಮೆಂಟಲ್ಲಿ 2 ಮಿಡ್ ಪಾಯಿಂಟ್ ಇದೆ, ಒಂದು ಸಿ ಮತ್ತು ಡಿ. ಓಕೆ, ಸೊ ಆ್ಯಸ್ ವಿ ನೋ ಎ ಸಿ ಈಸ್ ಈಕ್ವಲ್ಸ್ ಟು ವಾಟ್, ಆಫ್ ಎ ಬಿ. ಯಾಕೆಂದರೆ ಸಿ ಅನ್ನೋದು ಕೂಡ ಯಾವುದ್ರದ್ದು ಮಿಡ್ ಪಾಯಿಂಟ್ ಅಂತ ತೊಗೊಂಡಿದ್ದೀವಿ, ಎ ಬಿ ಮಿಡ್ ಪಾಯಿಂಟು. ನೋಡಿ, ಸಿ ಅನ್ನೋದು ಎ ಬಿಯ ಮಿಡ್ ಪಾಯಿಂಟ್. ಹಾಗಾಗಿ ಸೊ ಎ ಸಿ ಅನ್ನೋದು ಎ ಬಿಯಲ್ಲಿ ಎಷ್ಟಿರುತ್ತೆ, ಅರ್ಧದಷ್ಟಿರುತ್ತೆ. ಓಕೆ, ಅದೇ ರೀತಿ ಎ ಡಿ ಅನ್ನೋದು ಕೂಡ ಮಕ್ಕಳ, ಎ ಡಿ, ಯಾಕೆಂದರೆ ಡಿ ಅನ್ನೋದು ಮಿಡ್ ಪಾಯಿಂಟ್ ಆಗಿರೋದ್ರಿಂದ ಎ ಡಿ ಅನ್ನೋದು ಅರ್ಧ ಎ ಬಿಗೆ ಸಮ ಆಗುತ್ತೆ. ಇದು ಲೆಟ್ ಇಟ್ ಬಿ ಇಕ್ವೇಷನ್ 1, ಲೆಟ್ ಇಟ್ ಬಿ ಇಕ್ವೇಷನ್ 2. ಸೊ ಆರ್ ಎಚ್ ಎಸ್ ಸೇಮ್ ಇದೆ, ಹಾಫ್ ಎ ಬಿ. ಹಾಗಾಗಿ LHS ಈಕ್ವೇಟ್ ಮಾಡ್ಕೊಳ್ಳೋಣ. ಸೊ ಎ ಸಿ ಈಸ್ ಈಕ್ವಲ್ಸ್ ಟು ವಾಟ್, ಎ ಡಿ ಆಗುತ್ತೆ. ಎ ಸಿ ಎ ಡಿಗೆ ಸಮ ಆಗುತ್ತೆ. ಅದೇ ನಾವು ಇಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ರೆ RHS ಈಕ್ವಲ್ ಆಗಿದೆ, LHSನ ಸಬ್ಟ್ರಾಕ್ಟ್ ಮಾಡೋವಾಗ ಏನು ಬರುತ್ತೆ ನೋಡಿ. ಸೊ ಇಲ್ಲಿ ಇಕ್ವೇಷನ್ 1ಅನ್ನು ಇಕ್ವೇಷನ್ 2ಇಂದ ಸಬ್ಟ್ರಾಕ್ಟ್ ಮಾಡೋಣ. ಸೊ ಅವಾಗ ಎ ಡಿ ಮೈನಸ್ ಎ ಸಿ ಈಸ್ ಈಕ್ವಲ್ಸ್ ಟು ಹಾಫ್ ಎ ಬಿ ಮೈನಸ್ ಹಾಫ್ ಎ ಬಿ ಬರುತ್ತೆ. ಸೊ ಎ ಡಿ ಮೈನಸ್ ಎ ಸಿ ಈಸ್ ಈಕ್ವಲ್ಸ್ ಟು ಹಾಫ್ ಎ ಬಿ ಮೈನಸ್ ಹಾಫ್ ಎ ಬಿ. ಓಕೆ, ನೋಡಿ, ಸಿನ ಮಿಡ್ ಪಾಯಿಂಟ್ ಅಂತ ತೊಗೊಂಡ್ರೆ ಎ ಸಿ ಅನ್ನೋದು ಎ ಬಿಯಲ್ಲಿ ಅರ್ಧದಷ್ಟಿದೆ. ಡಿನ ಮಿಡ್ ಪಾಯಿಂಟ್ ಆಗಿ ತೊಗೊಂಡ್ರೆ ಎ ಡಿ ಅನ್ನೋದು ಎ ಬಿಯಲ್ಲಿ ಅರ್ಧದಷ್ಟಿದೆ. ದಿಸ್ ಇಸ್ ಈಕ್ವೇಷನ್ 1, ದಿಸ್ ಇಸ್ ಈಕ್ವೇಷನ್ 2. ಸೊ ಈಕ್ವೇಷನ್ 1ಅನ್ನು ಈಕ್ವೇಷನ್ 2ಅಲ್ಲಿ ಸಬ್ಟ್ರಾಕ್ಟ್ ಮಾಡ್ತಿದ್ವಿ. ಸೊ ಎ ಡಿ ಮೈನಸ್ ಎ ಸಿ ಇಸ್ ಈಕ್ವಲ್ಸ್ ಟು ಹಾಫ್ ಎ ಬಿ ಮೈನಸ್ ಹಾಫ್ ಎ ಬಿ. ಹಾಫ್ ಎ ಬಿ ಕ್ಯಾನ್ಸಲ್ ಆಗಿ 0 ಬರುತ್ತೆ. ಸೊ ಎ ಡಿ ಮೈನಸ್ ಎ ಸಿ ಅನ್ನೋದು 0ಗೆ ಸಮ. ಸೊ ಎ ಡಿ ಅನ್ನೋದು ಏನಕ್ಕೆ ಸಮ ಆಗುತ್ತೆ, ಅವಾಗ ಎ ಸಿಗೆ ಸಮ ಆಗುತ್ತೆ. ಸೊ ಎ ಡಿ ಮೈನಸ್ ಎ ಸಿ ಅಥವಾ ಎ ಡಿಯಲ್ಲಿ ನೋಡಿ, ಎ ಡಿಯಲ್ಲಿ ಎ ಸಿನ ಕಳೆದುಬಿಡಿ, ಉಳಿಯೋದೇನು
ಸಿ ಡಿ ಹೌದಲ್ವಾ. ಸೊ ಎ ಡಿಯಲ್ಲಿ ಎ ಸಿನ ಕಳೆದ್ರೆ ಉಳಿಯೋದೇನು ಮಕ್ಕಳ, ಸಿ ಡಿ ಉಳಿಯುತ್ತೆ. ಹಾಗಾಗಿ ಇಲ್ಲಿ ನೋಡಿ ಎ ಡಿ ಮೈನಸ್ ಎ ಸಿ ಈಕ್ವಸ್ ಟು 0, ಅಥವಾ ಎ ಡಿ ಮೈನಸ್ ಎ ಸಿ ಜಾಗದಲ್ಲಿ ಏನು ಹಾಕೊಳ್ತಾ ಇದ್ದೀನಿ, ಸಿ ಡಿ ಈಸ್ ಈಕ್ವಸ್ ಟು 0. ಸೊ ಸಿ ಡಿ 0ಗೆ ಸಮ ಅಂದ್ರೆ ಅರ್ಥ ಏನು, ಸಿ ಮತ್ತು ಡಿ ಕೋಇನ್ಸೈಡ್ ಆಗ್ತಾ ಇದೆ, ಅಂದರೆ ಒಂದೇ ಪಾಯಿಂಟ್ ಮೀಟ್ ಆಗ್ತಾ ಇದೆ ಅಂತ. ದಸ್ ಎವ್ರಿ ಲೈನ್ ಸೆಗ್ಮೆಂಟ್ ಹ್ಯಾಸ್ ಒನ್ ಆ್ಯಂಡ್ ಓನ್ಲಿ ಒನ್ ಮಿಡ್ ಪಾಯಿಂಟ್. ಹಾಗಾಗಿ ಪ್ರತಿಯೊಂದು ಲೈನ್ ಸೆಗ್ಮೆಂಟಿಗೆ ಎಷ್ಟು ಮಿಡ್ ಪಾಯಿಂಟ್ ಇರುತ್ತೆ, ಒಂದು ಮಿಡ್ ಪಾಯಿಂಟ್ ಇರುತ್ತೆ. ನೆಕ್ಸ್ಟ್, ಇನ್ ದ ಫಿಗರ್ ಇಫ್ ಎ ಸಿ ಈಸ್ ಈಕ್ವಸ್ ಟು ಬಿ ಡಿ, ಅಬ್ಸರ್ವ್ ಮಾಡಿ, ಎ ಸಿ ಏನಕ್ಕೆ ಸಮ ಇದೆ ಅಂತೆ, ಬಿ ಡಿಗೆ ಸಮ ಇದೆ ಅಂತೆ. ಓಕೆ, ಪ್ರೂವ್ ದಟ್ ಎ ಬಿ ಈಸ್ ಈಕ್ವಸ್ ಟು ಸಿ ಡಿ. ಹಾಗಾದರೆ ನಾವೇನು ಪ್ರೂವ್ ಮಾಡಬೇಕು ಇಲ್ಲಿ ಮಕ್ಕಳ, ಸೊ ಯರ್ ವಿ ಹ್ಯಾವ್ ಟು ಶೋ ದಟ್ ಎ ಬಿ ಈಸ್ ಈಕ್ವಸ್ ಟು ಸಿ ಡಿ. ಹಾಗಾದ್ರೆ ಇಲ್ಲಿ ನಾವೇನು ಪ್ರೂವ್ ಮಾಡಬೇಕು, ಇಲ್ಲಿ ನೋಡಿ ತೋರಿಸ್ತೀನಿ ಸುಮ್ಮನೆ ನಿಮಗೆ. ಎ ಬಿ ಅನ್ನೋದು ಯೆಲ್ಲೋ ಕಲರ್ ಇದೆ ನೋಡಿ, ಸಿ ಡಿಗೆ ಸಮ ಅಂತ ನೀವು ಪ್ರೂವ್ ಮಾಡಬೇಕು. ಓಕೆ, ಸೊ ಗಿವನ್ ದಟ್ ಎ ಸಿ ಈಸ್ ಈಕ್ವಸ್ ಟು ಬಿ ಡಿ, ನೋಡಿ ಇಲ್ಲಿ ಬ್ಲ್ಯಾಕಲ್ಲಿ ಹಿಂಗೆ ಹಾಕಿದೆ ನೋಡಿ, ಎ ಸಿ ಏನಕ್ಕೆ ಸಮ, ಬಿ ಡಿಗೆ ಸಮ ಅಂತ ಕೊಟ್ಟಿದ್ದಾರೆ. ಫ್ರಮ್ ದ ಫಿಗರ್ ಎ ಸಿ ಈಸ್ ಈಕ್ವಸ್ ಟು ಎ ಬಿ ಪ್ಲಸ್ ಬಿ ಸಿ. ಅಬ್ಸರ್ವ್ ಮಾಡಿ, ಎ ಸಿ ಅನ್ನೋದು ಏನಕ್ಕೆ ಸಮ, ಎ ಬಿ ಪ್ಲಸ್ ಬಿ ಸಿಗೆ ಸಮ. ಎ ಸಿ ಅನ್ನೋದು ಏನಕ್ಕೆ ಸಮ, ಎ ಬಿ ಪ್ಲಸ್ ಬಿ ಸಿಗೆ ಸಮ. ಎ ಸಿ ಈಸ್ ಈಕ್ವಸ್ ಟು ಎ ಬಿ ಪ್ಲಸ್ ಬಿ ಸಿ. ಅದೇ ರೀತಿ ಬಿ ಡಿ ಅನ್ನೋದು ಏನಕ್ಕೆ ಸಮ ನೋಡಿ, ಬಿ ಡಿ ಅನ್ನೋದು ಬಿ ಸಿ ಪ್ಲಸ್ ಸಿ ಡಿಗೆ ಸಮ, ಹೌದಲ್ವಾ. ಸೊ ಈಗೇನು ಮಾಡೋಣ, ಜಸಿಯ, ಸೊ ಎ ಸಿ ಬಿ ಡಿಗೆ ಸಮ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ, ಎ ಸಿ ಬಿ ಡಿಗೆ ಸಮ ಅಂತ ಕೊಟ್ಬಿಟ್ಟಿದ್ದಾರೆ ಗಿವನಲ್ಲಿ. ಹಾಗಾದರೆ ಈ ಎಲ್ ಎಚ್ ಎಸ್ಸಿಗೆ ಸಮ ಆಗುತ್ತೆ. ಹಾಗಾಗಿ ಆರ್ ಎಚ್ ಎಸ್ನ ಈಕ್ವೇಟ್ ಮಾಡ್ಕೊಳ್ಳೋಣ. ಸೊ ಎ ಬಿ ಪ್ಲಸ್ ಬಿ ಸಿ ಈಸ್ ಈಕ್ವಸ್ ಟು ಬಿ ಸಿ ಪ್ಲಸ್ ಸಿ ಡಿ. ಸೊ ಎ ಬಿ ಪ್ಲಸ್ ಬಿ ಸಿ ಈಸ್ ಈಕ್ವಸ್ ಟು ಬಿ ಸಿ ಪ್ಲಸ್ ಸಿ ಡಿ. So according to Euclid's axiom, when equals are subtracted from equal, the remainder also equal. ಸೊ ಈ ಯೂಕ್ಲಿಡ್ನ ಆಕ್ಸಿಯಮ್ನ ಪ್ರಕಾರ ಈಗ ಆಲ್ರೆಡಿ ಇವೆರಡು ಏನಾಗಿದೆ, ಈಕ್ವಲ್ ಆಗಿದೆ. ಈಕ್ವಲ್ಸ್ ಆಗಿರೋ ತಿಂಗಲಿ ಮತ್ತು ಈಕ್ವಲ್ಸ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ರಿಮೈಂಡರ್ಸ್ ಕೂಡ ಏನು ಬರುತ್ತೆ, ಈಕ್ವಲೇ ಬರುತ್ತೆ. ಹಾಗಾದರೆ ಇಲ್ಲಿ ಎ ಬಿ ಪ್ಲಸ್ ಬಿ ಸಿ ಇಲ್ಲೇನಿದೆ ನೋಡಿ ಮಕ್ಕಳ. ಸೊ ಈ ಎ ಬಿ ಪ್ಲಸ್ ಬಿ ಸಿ ಏನಿದೆಯಲ್ಲ ಸಿಯ, ಇದರಲ್ಲಿ ಏನು ಮಾಡೋಣ, ಈಗ ಎರಡು ಕಡೆನೂ ಬಿ ಸಿನ ಸಬ್ಟ್ರಾಕ್ಟ್ ಮಾಡೋಣ. ಆನ್ ಬೋತ್ ಸೈಡ್ ಲೆಟ್ ಅಸ್ ಸಬ್ಟ್ರಾಕ್ಟ್ ಬಿ ಸಿ. ಸೊ ಎ ಬಿ ಪ್ಲಸ್ ಬಿ ಸಿ ಮೈನಸ್ ಬಿ ಸಿ ಸಿಯ, ಇದೇನಿದೆ ಅದೇ ಬರ್ಕೊಂಡು ಮೈನಸ್ ಬಿ ಸಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಬಿ ಸಿ ಪ್ಲಸ್ ಸಿ ಡಿ ಮೈನಸ್ ಬಿ ಸಿ, ಇಲ್ಲೂ ಕೂಡ ಮೈನಸ್ ಬಿ ಸಿ ಬರ್ಕೊಂಡೆ. ಈಗ ಪ್ಲಸ್ ಬಿ ಸಿ ಮೈನಸ್ ಬಿ ಸಿ ಕ್ಯಾನ್ಸಲ್, ಇಲ್ಲೂ ಕೂಡ ಪ್ಲಸ್ ಬಿ ಸಿ ಮೈನಸ್ ಬಿ ಸಿ ಕ್ಯಾನ್ಸಲ್. ಉಳಿದಿದ್ದೇನೆ ಎ ಬಿ ಈಸ್ ಈಕ್ವಲ್ಸ್ ಟು ಸಿ ಡಿ. ಸೊ ಏನು ಉಳಿತು ಮಕ್ಕಳ, ಎ ಬಿ ಸಿ ಡಿಗೆ ಸಮ ಆಯಿತು. ಸೊ ಇದಲ್ವ ನಾವು ಪ್ರೂವ್ ಮಾಡಬೇಕಾಗಿದ್ದು, ಎ ಬಿ ಅನ್ನೋದು ಏನಕ್ಕೆ ಈಕ್ವಲ್, ಸಿ ಡಿಗೆ ಈಕ್ವಲ್ ಅಂತ. ಓಕೆ, ಕ್ಲಿಯರ್. ನೆಕ್ಸ್ಟ್ ಸೆವೆಂತ್ ಒನ್, why is axiom 5 in the list of Euclid axiom considered as a universal truth? Note that the question is not about the fifth postulate. ಸೊ ನೋಡಿ, ಯಾಕೆ ನಾವು ಫಿಫ್ತ್ ಆಕ್ಸಿಯಮ್ನ ವೈ ಈಸ್ ಆಕ್ಸಿಯಮ್ 5 ಈಸ್ ಕನ್ಸಿಡರ್ ಆಸ್ ಅ ಯೂನಿವರ್ಸಲ್ ಟ್ರೂತ್. ಸೊ ಆಕ್ಸಿಯಮ್ 5ನ ನಾವು ಯಾಕೆ ಯೂನಿವರ್ಸಲ್ ಟ್ರೂತ್ ಅಂತ ಹೇಳ್ತೀವಿ ಅಂತ ಹೇಳಿ ಕ್ವೆಶನ್ ಕೇಳಿದ್ದಾರೆ. ಸೊ ಆ್ಯಸ್ ವಿ ನೋ ದ ಆಕ್ಸಿಯಮ್ 5 ಏನು ಹೇಳುತ್ತೆ, ಆಕ್ಸಿಯಮ್ 5 ಮಕ್ಕಳ, ದ ಹೋಲ್ ಈಸ್ ಗ್ರೇಟರ್ ದೆನ್ ದ ಪಾರ್ಟ್. ಹೌದಾ, ಆಕ್ಸಿಯಮ್ 5 ಏನು ಹೇಳುತ್ತೆ, ಹೋಲ್ ಈಸ್ ಗ್ರೇಟರ್ ದೆನ್ ದ ಪಾರ್ಟ್, ಹೌದಲ್ವಾ. ಸೊ ಹೋಲ್ ಅನ್ನೋದು ಏನಕ್ಕೆ ಸಮ, ಗ್ರೇಟರ್ ದೆನ್ ದ ಪಾರ್ಟಿಗೆ ಸಮ. ಸೊ ಹೇಗೆ ಇದನ್ನು ಪ್ರೂವ್ ಮಾಡೋಣ, ಲೆಟ್ ಟಿ ಈಸ್ ರೆಪ್ರೆಸೆಂಟಿಂಗ್ ಅ ಹೋಲ್ ಕ್ವಾಂಟಿಟಿ ಆ್ಯಂಡ್ ಓನ್ಲಿ ಎ ಕಾಮ ಬಿ ಕಾಮ ಸಿ ಆರ್ ದ ಪಾರ್ಟ್ಸ್ ಆಫ್ ಇಟ್. ಸೊ ಟಿ ಅನ್ನೋದು ಹೋಲ್ ಕ್ವಾಂಟಿಟಿನ ರೆಪ್ರೆಸೆಂಟ್ ಮಾಡ್ತಿದೆ ಅಂದ್ಕೊಂಡ್ರೆ, ಎ ಮತ್ತು ಬಿ ಮತ್ತು ಸಿ ಅನ್ನೋದು ಪಾರ್ಟ್ಸನ್ನು ರೆಪ್ರೆಸೆಂಟ್ ಮಾಡ್ತಿದೆ. ಹಾಗಾಗಿ 3 ಪಾರ್ಟ್ ಸೇರಿದ್ರೆ ಹೋಲಿಗೆ ಸಮ. ಸೊ ಆಬ್ವಿಯಸ್ಲಿ ಈ ಹೋಲ್ ಅನ್ನೋದು ಪ್ರತಿಯೊಂದು ಸಿಂಗಲ್ ಪಾರ್ಟಿಗಿಂತ ಏನಾಗುತ್ತೆ, ಜಾಸ್ತಿನೇ ಇರುತ್ತೆ, ಹೌದಲ್ವೇನ್ರಿ. ಸೊ ಕ್ಲಿಯರ್ಲಿ ಟಿ ವಿಲ್ ಬಿ ಗ್ರೇಟರ್ ದ್ಯಾನ್ ಆಲ್ ಇಟ್ಸ್ ಪಾರ್ಟ್ಸ್ ಎ ಬಿ ಆ್ಯಂಡ್ ಸಿ. ಸೊ ಇಟ್ ಈಸ್ ರೈಟ್ಲಿ ಸೇಡ್ ದಟ್ ಹೋಲ್ ಈಸ್ ಗ್ರೇಟರ್ ದ್ಯಾನ್ ಪಾರ್ಟ್. ಹಾಗಾಗಿ ಇಲ್ಲಿ ಏನು ಹೇಳ್ತಾರೆ, ಕರೆಕ್ಟಾಗಿ ಹೇಳಿದ್ದಾರೆ, ಹೋಲ್ ಅನ್ನೋದು ಇಟ್ ಈಸ್ ಗ್ರೇಟರ್ ದ್ಯಾನ್ ದ ಪಾರ್ಟ್ ಅಂತ. Okay, now let us consider another example. Let us consider a continent, let's say Asia. Let us consider a country, India, which belongs to Asia. Now, India is a part of Asia, and we can also observe that Asia is greater than India. That is why we can say that the whole is greater than the part. This is true for anything in any part of the world. This is a universal truth. ನೋಡಿ, ಸೊ ಇನ್ನೊಂದು ಎಕ್ಸಾಂಪಲ್ ತೊಗೊಂಡ್ರೆ, ನಾವು ಕಾಂಟಿನೆಂಟಲ್ಲಿ ಏಷ್ಯಾ ಕಾಂಟಿನೆಂಟ್ನ ತೊಗೊಂಡ್ರೆ, ಆ ಏಷ್ಯಾ ಕಾಂಟಿನೆಂಟಲ್ಲಿ ಎಷ್ಟೊಂದು ಕಂಟ್ರೀಸ್ ಇದೆ, ಅದರಲ್ಲಿ ಇಂಡಿಯಾ ಕೂಡ ಒಂದು. ಸೊ ಹಾಗಾದರೆ ಏಷ್ಯಾ ಕಾಂಟಿನೆಂಟು ಮತ್ತು ಇಂಡಿಯಾ ಕಂಟ್ರಿ ಎರಡಕ್ಕೂ ಕಂಪೇರ್ ಮಾಡಿದ್ರೆ, ಸೊ ಯಾವುದು ದೊಡ್ಡದು, ಆಬ್ವಿಯಸ್ಲಿ ಏಷ್ಯಾ, ಬಿಕಾಸ್ ಏಷ್ಯಾ ಕಾಂಟಿನೆಂಟಲ್ಲೇ ಇಂಡಿಯಾ ಇರೋದು, ಹೌದಲ್ವಾ. ಸೊ ಹಾಗಾಗಿ ಇದು ಎಲ್ಲ ಕಡೆನೂ ಏನಾಗುತ್ತೆ, ಹೋಲ್ಸ್ಗುಡ್ಲಾಗುತ್ತೆ. ಹಾಗಾಗಿ ಇದನ್ನ ಏನಂತ ಹೇಳ್ತೇವೆ ಮಕ್ಕಳ, ಯೂನಿವರ್ಸಲ್
truth. What we are going to call it as what? Universal truth. ಕ್ಲಿಯರ್? ಇದನ್ನು ನಾವೇನಂತ ಹೇಳ್ತೇವೆ? ಯೂನಿವರ್ಸಲ್ ಟ್ರೂತ್ ಅಂತ ಹೇಳ್ತೇವೆ. ಓಕೆ, ನಾವು ಲೆಟ್ಸ್ ಡಿಸ್ಕಸ್ ಅಬೌಟ್ ಈಕ್ವಿವೆಲೆಂಟ್ ವರ್ಷನ್ಸ್ ಆಫ್ ಯೂಕ್ಲಿಡ್ಸ್ ಫಿಫ್ತ್ ಪಾಸ್ಯುಲೇಟ್. ಸೊ ನಾವೆಲ್ಲರೂ ಯೂಕ್ಲಿಡ್ಸ್ ಫಿಫ್ತ್ ಪಾಸ್ಯುಲೇಟ್ನ ನಾವು ಕಲ್ತಿದ್ದೀವಿ. ಒಟ್ಟು 5 ಪಾಸ್ಯುಲೇಟ್ ಇದೆ. ಅದರಲ್ಲಿ ಫಿಫ್ತ್ ಪಾಸ್ಯುಲೇಟ್ ಏನಿದೆ ಅಂತ ನಾವೆಲ್ಲರೂ ಕಲ್ತ್ಕೊಂಡಿದ್ದೀವಿ. ಅದಕ್ಕೆ ಈಕ್ವಿವೆಲೆಂಟ್ ವರ್ಷನ್ ಆಗಿರುವ ಒಂದು ಪಾಸ್ಯುಲೇಟ್ನ ಕಲಿತಾ ಹೋಗೋಣ ಮಕ್ಕಳ. ಹಾಗಾದರೆ ಇದಕ್ಕಿಂತ ಮುಂಚೆ ಒಂದ್ಸರಿ ಫಿಫ್ತ್ ಪಾಸ್ಯುಲೇಟ್ ಏನು ಹೇಳುತ್ತೆ ಅಂತ ನೋಡ್ಬಿಡೋಣ. This is what Euclid's fifth postulate. If there is a line segment which passes through two straight lines while forming two interior angles on the same side whose sum is less than 180 degree, then these two lines will definitely meet each other if they extended on the side where the sum of two interior angle is less than 2 right angle. ನೋಡಿ, ಸೊ ಇಲ್ಲಿ 2 ಲೈನ್ಸ್ ಇದೆ, 2 ಸ್ಟ್ರೈಟ್ ಲೈನ್ಸ್ ಇದೆ. 2 ಸ್ಟ್ರೈಟ್ ಲೈನ್ಸಿನ ಇನ್ನೊಂದು ಲೈನ್ ಏನು ಬಂದಿದೆ, ಇಂಟರ್ಸೆಕ್ಟ್ ಮಾಡಿದೆ. ಹಾಗಾದರೆ ಇಲ್ಲಿ ನಮಗೆ 2 ಇಂಟರ್ನಲ್ ಆ್ಯಂಗಲ್ ಇದೆ ಒಂದು ಸೈಡಲ್ಲಿ. ಈ ಇಂಟರ್ನಲ್ ಆ್ಯಂಗಲು 180 ಡಿಗ್ರಿಗಿಂತ ಕಡಿಮೆ ಇದ್ದರೆ ಈ ಲೈನ್ಸ್ ಏನಾಗುತ್ತೆ, ಒಂದಕ್ಕೊಂದು ಏನಾಗುತ್ತೆ, ಮೀಟ್ ಆಗುತ್ತೆ. ಹೌದಾ? ಒಂದಕ್ಕೊಂದು ಏನಾಗುತ್ತೆ, ಇಂಟರ್ಸೆಕ್ಟ್ ಆಗುತ್ತೆ. ಇನ್ ಕೇಸ್ ಆ ಲೈನ್ಸ್ 180 ಡಿಗ್ರಿಗೆ ಜಾಸ್ತಿ ಇದ್ದರೆ ಅದೇನಾಗೋದಿಲ್ಲ, ಇಷ್ಟು ದೂರ ನೀವು ಎಕ್ಸ್ಟೆಂಡ್ ಮಾಡಿದ್ರು ಏನಾಗೋದಿಲ್ಲ, ಮೀಟ್ ಆಗೋದಿಲ್ಲ. ಹೌದಲ್ವಾ? ನೋಡಿ, ಈ ರೀತಿ ಇದ್ದರೆ ನಿಮಗೆ ಲೈನ್ಸು ಏನಾಗ್ಬಿಡುತ್ತೆ, ಇಲ್ಲಿ 180 ಡಿಗ್ರಿಗಿಂತ ಕಡಿಮೆ ಇತ್ತಂದರೆ ನಿಮಗೇನಾಗುತ್ತೆ, ಸೊ ಇಲ್ಲಿ ಡೆಫಿನೆಟ್ಲಿ 2 ಲೈನ್ನ ನೀವು ಎಕ್ಸ್ಟೆಂಡ್ ಮಾಡಿದ್ರೆ ಏನಾಗುತ್ತೆ, ಮೀಟ್ ಆಗಿಬಿಡುತ್ತೆ. ಹೌದಲ್ವಾ? ಸೊ ಆ್ಯಂಡ್ ಇಫ್ ದ ಸಮ್ ಆಫ್ ದ 2 ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದ ಸೇಮ್ ಸೈಡ್ ಇಸ್ 180 ಡಿಗ್ರಿ. ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, 2 ಲೈನ್ ಇದೆ. ಇಲ್ಲಿ 2 ಇಂಟೀರಿಯರ್ ಆ್ಯಂಗಲ್ ಏನಿದೆಯಲ್ಲ ಎಷ್ಟಕ್ಕೆ ಸಮ, 180 ಡಿಗ್ರಿಗೆ ಸಮ. ಆದರೆ ಒಂದು ಎರಡೂ ಕೂಡ 180 ಡಿಗ್ರಿಗೆ ಈಕ್ವಲ್ ಆಯ್ತಂದರೆ ದೆನ್ ದ 2 ಲೈನ್ಸ್ ವಿಲ್ ಬಿ ಪ್ಯಾರಲಲ್ ಟು ಈಚ್ ಅದರ್. ಹಾಗಾದರೆ 2 ಲೈನ್ ಒಂದಕ್ಕೊಂದು ಪ್ಯಾರಲಲ್ ಆಗುತ್ತೆ. ನೋಡಿ, ಲೈನ್ 1 ಲೈನ್ 2 2 ಲೈನ್ ಇದೆ. 2 ಲೈನನ್ನು ಈ 3ನೇ ಲೈನ್ ಏನು ಮಾಡಿದೆ, ಇಂಟರ್ಸೆಕ್ಟ್ ಮಾಡಿದೆ. ಆವಾಗ ನಮಗೆ 2 ಇಂಟರ್ನಲ್ ಆ್ಯಂಗಲ್ ಇದೆ ಒಳಗಡೆ. ಹೌದಲ್ವಾ? ಸೊ ಒಂದು ಸೈಡಲ್ಲಿ 2 ಇರುತ್ತೆ, ಇನ್ನೊಂದು ಸೈಡಲ್ಲಿ 2, ಒಟ್ಟು 4 ಇಂಟರ್ನಲ್ ಆ್ಯಂಗಲ್ ಇರುತ್ತೆ. ಸೊ ಒಂದು ಸೈಡಲ್ಲಿ 2 ಇಂಟರ್ನಲ್ ಆ್ಯಂಗಲ್ ಇದೆ. ಆ ಇಂಟರ್ನಲ್ ಆ್ಯಂಗಲಿನ ಮೊತ್ತ 180 ಡಿಗ್ರಿಗೆ ಏನು ಸಮ ಆಯ್ತಂದರೆ ಈ 2 ಲೈನು ನೀನು ಎಷ್ಟು ದೂರ ಬೇಕಾದ್ರೆ ಎಕ್ಸ್ಟೆಂಡ್ ಮಾಡಿ, ಇದನ್ನು ಎಷ್ಟು ದೂರ ಬೇಕಾದ್ರೆ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ, ಒಂದಕ್ಕೊಂದು ಏನಾಗೋದಿಲ್ಲ, ಮೀಟ್ ಆಗೋದಿಲ್ಲ. ಇನ್ ಕೇಸ್ 180 ಡಿಗ್ರಿಗಿಂತ ಕಡಿಮೆ ಇತ್ತಂದರೆ ಏನಾಗುತ್ತೆ, ಅದು ಮೀಟ್ ಆಗುತ್ತೆ. ಸೊ ಅದನ್ನು ಏನಂತ ಹೇಳ್ತೀವಿ, ಪ್ಯಾರಲಲ್ ಅಂತ ಹೇಳಲ್ಲ. ಸೊ ಇಫ್ A + B = 180, ಈ 2 ಆ್ಯಂಗಲ್ 180 ಡಿಗ್ರಿಗೆ ಈಕ್ವಲ್ ಅಂದರೆ ಸೊ ಲೈನ್ 1 ಆ್ಯಂಡ್ ಲೈನ್ 2 ಆರ್ ಪ್ಯಾರಲಲ್. ಹಾಗಾದರೆ ಲೈನ್ 1 ಮತ್ತು ಲೈನ್ 2 ಪ್ಯಾರಲಲ್ ಆಗಿರುತ್ತೆ. ಓಕೆ, ಹಾಗಾದರೆ ಇದಕ್ಕೆ ಈಕ್ವಲೆಂಟ್ ಆಗಿರೋ ಆಕ್ಸಿಯಮ್ನ ನಾವೇನಂತ ಹೇಳ್ತಿದ್ದೀವಿ, ಫ್ಲೇಫೇರ್ಸ್ ಆಕ್ಸಿಯಮ್ ಅಂತ ಹೇಳ್ತಾ ಇದ್ದೀವಿ. ಸೊ ಹಾಗಾದ್ರೆ ಏನು ಹೇಳ್ತಾ ಇದೆ ಫ್ಲೇಫೇರ್ ಆಕ್ಸಿಯಮು? ದಿಸ್ ಸೇಸ್ ದಟ್ ಇಫ್ ಯು ಹ್ಯಾವ್ ಅ ಲೈನ್ L and a point P which does not lie on the line L, then there could be only one line passing through point P which will be parallel to the line L. No other line could be parallel to line L and passes through point P. ಎಸ್, ನೀವು ಅಬ್ಸರ್ವ್ ಮಾಡ್ಬೋದು, L ಅನ್ನೋ ಒಂದು ಲೈನ್ ಇದೆ. ಓಕೆ, P ಅನ್ನೋ ಒಂದು ಮೇಲ್ಗಡೆ ಪಾಯಿಂಟ್ ತೊಗೊಂಡ್ರು. ನೋಡಿ, ಆ P ಅನ್ನೋ ಪಾಯಿಂಟ್ ಮೂಲಕ ಇಲ್ಲಿ ನಿಮಗೆ ಸಪ್ರೇಟಾಗಿ ತೋರಿಸ್ತೇನೆ ನೋಡಿ. ಓಕೆ, ಸಿಯ ಇಲ್ಲಿ L ಅನ್ನೋದೊಂದು ಲೈನ್ ಇದೆ. ಓಕೆನಾ? ದಿಸ್ ಈಸ್ ವಾಟ್ ಲೈನ್ L. P ಅನ್ನೋದೊಂದು ಪಾಯಿಂಟ್ ಇದೆ ಇಲ್ಲಿ. ಓಕೆನಾ? ದಿಸ್ ಈಸ್ ವಾಟ್ ಪಾಯಿಂಟ್ P. ಈ P ಅನ್ನೋ ಪಾಯಿಂಟ್ ಮೂಲಕ ಎಷ್ಟು ಲೈನ್ಸ್ ನಮಗೆ ಪಾಸ್ ಆಗುತ್ತೆ ಅಂದರೆ ಇನ್ಫೈನೈಟ್ಲಿ ಮೆನಿ ಲೈನ್ಸ್. ಹಾಗಾದರೆ ಈ ಎಲ್ಲ ಲೈನ್ಸು ಈ L ಅನ್ನೋ ಲೈನಿಗೆ ಪ್ಯಾರಲಲ್ ಆಗುತ್ತಾ? ಇಲ್ಲ. ಸೊ ಯಾವುದೋ ಒಂದು ಲೈನ್ ಏನು ಮಾತ್ರ ಈ ಒಂದು L ಅನ್ನೋ ಲೈನಿಗೆ ಏನಾಗುತ್ತೆ ಮಕ್ಕಳ, ಪ್ಯಾರಲಲ್ ಆಗುತ್ತೆ. ಹೌದಲ್ವಾ? ಸೊ ಅದನ್ನೇ ಇಲ್ಲಿ ಹೇಳಿರೋದು ಮಕ್ಕಳ. ಸಿಯೋ if a line L and a point P which does not lie on the line L, then there could be only one line passing through point P which will be parallel to the line L. No other line could be parallel to the line L and passes through point P. ನೋಡಿ, ಸೊ ಯಾವುದೋ ಒಂದು ಲೈನ್ ಮಾತ್ರ L ಅನ್ನೋ ಲೈನಿಗೆ ಪ್ಯಾರಲಲ್ ಆಗುತ್ತೆ. ಅದು ಬಿಟ್ಟರೆ ಬೇರೆ ಯಾವ ಲೈನು ಕೂಡ ಏನಾಗೋದಿಲ್ಲ, ಪ್ಯಾರಲಲ್ ಆಗೋದಿಲ್ಲ. ಓಕೆ, ಸೊ ಬೇರೆ ಯಾವುದು ಕೂಡ ಏನಾಗೋದಿಲ್ಲ ಮಕ್ಕಳ, ಪ್ಯಾರಲಲ್ ಆಗೋದಿಲ್ಲ. ಓಕೆ, ಸೊ ನೆಕ್ಸ್ಟ್, 2 distinct intersecting lines cannot be parallel to the same line. ನೋಡಿ, 2 ಡಿಸ್ಟಿಂಕ್ಟ್ ಅಂದರೆ ಏನು ಮಕ್ಕಳ, ಸಪ್ರೇಟ್ ಅಂತ. ಸೊ 2 ಇಂಟರ್ಸೆಕ್ಟಿಂಗ್ ಲೈನ್ಸ್ ಕೆನಾಟ್ ಬಿ ಪ್ಯಾರಲಲ್ ಟು ದ ಸೇಮ್ ಲೈನ್. ನೋಡಿ, ಸೊ 2 ಲೈನು ಒಂದಕ್ಕೊಂದು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆದರೆ ಇದು ನಮಗೆ ಪ್ಯಾರಲಲ್ ಆಗುತ್ತಾ? ಆಗೋದಿಲ್ಲ. 2 distinct intersecting line cannot be parallel to the same line.
ಸೊ ಒಂದೇ ಲೈನಿಗೆ ಏನು 2 ಲೈನು ಒಂದೇ ಲೈನಿಗೆ ಪ್ಯಾರಲಲ್ ಆಗೋಕ್ಕೆ ಸಾಧ್ಯನಾ? ಇಲ್ಲ. ಸೊ ಯಾವುದಾದ್ರೂ ಒಂದು ಲೈನು ಆ ಪಾಯಿಂಟ್ ಮೂಲಕ ಪಾಸ್ ಆಗೋ ಒಂದು ಲೈನ್ ಮಾತ್ರ ಪ್ಯಾರಲಲ್ ಆಗುತ್ತೆ. ಆ 2 ಲೈನ್ ಏನಾಗೋದಿಲ್ಲ, ಪ್ಯಾರಲಲ್ ಆಗೋದಿಲ್ಲ. So this is also states that if two lines are intersecting with each other, then the line parallel to one of them could not be parallel to other intersecting line. ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, 2 ಲೈನು ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗಿದೆ ಅಂತ ಅಂದ್ಕೊಂಡ್ರೆ, ಸೊ ಲೈನ್ ಪ್ಯಾರಲಲ್ ಟು ಒನ್ ಆಫ್ ದೆಮ್ ಕುಡ್ ನಾಟ್ ಬಿ ಪ್ಯಾರಲಲ್ ಟು ಅದರ್ ಇಂಟರ್ಸೆಕ್ಟಿಂಗ್ ಲೈನ್. ನೋಡಿ ಯಾವುದೋ ಒಂದು ಲೈನು ಪ್ಯಾರಲಲ್ ಆದರೆ ಇನ್ನೊಂದು ಲೈನು ಕೊಟ್ಟಿರೋ ಒಂದು ಲೈನಿಗೆ ಪ್ಯಾರಲಲ್ ಆಗೋದಿಲ್ಲ. ನಾನು ಆಗಲೇ ಹೇಳಿದೆ ಇಲ್ಲಿ. ಓಕೆ, ಇಲ್ಲೂ ಕೂಡ ನೋಡಿ ಇಲ್ಲಿ ಎಷ್ಟೊಂದು ಪಾಯಿಂಟ್ಸ್ ಹೋಗಿದೆ. ಪಿ ಅನ್ನೋ ಒಂದು ಪಾಯಿಂಟ್ ಮೂಲಕ ಎಷ್ಟೊಂದು ಲೈನ್ಸ್ ಹೋಗಿದೆ. ಎಲ್ಲ ಲೈನ್ಸು ಎಲ್ಲಿಗೆ ಪ್ಯಾರಲಲ್ ಆಗಿದೆಯಲ್ಲ, ಅದು ಒಂದು ಲೈನು ಎಲ್ಲಿಗೆ ಪ್ಯಾರಲಲ್ ಆಗಿದೆ. ಓಕೆ, ಸೊ ಇದು ಯಾಕೆ ಇದನ್ನು ಈಕ್ವಲೆಂಟ್ ವರ್ಷನ್ ಆಫ್ ಫಿಫ್ತ್ ಪಾಸ್ಯುಲೇಟ್ ಅಂತ ಹೇಳ್ತಾರೆ ಅಂದರೆ, ಸೊ ಇದು ಪಾಸ್ಯುಲೇಟ್ 5ಅಲ್ಲೂ ಕೂಡ ನಾವು ಆ್ಯಂಗಲ್ಸ್ ಮತ್ತು ಇದ್ರ ಬಗ್ಗೆ ಕಲ್ತಿದ್ವಿ ಅಲ್ವಾ. ಸೊ ಎರಡೂ ಆ್ಯಂಗಲ್ಲು ಒಂದೇ ಸೈಡಲ್ಲಿ ಇದ್ದು ಒಂದು 180 ಡಿಗ್ರಿಗಿಂತ ಕಡಿಮೆ ಇತ್ತಂದರೆ ಅದು ಪ್ಯಾರಲಲ್ ಲೈನ್ ಆಗೋದಿಲ್ಲ. 180 ಡಿಗ್ರಿ ಈಕ್ವಲ್ ಆಗಿತ್ತಂದ್ರೆ ಅದು ಪ್ಯಾರಲಲ್ ಲೈನ್ ಆಗುತ್ತೆ ಅಂತ ಕಲ್ತಿದ್ವಿ. ಸೊ ಅದಕ್ಕೆ ಈಕ್ವಲೆಂಟ್ ಆಗಿದೆ. ಹಾಗಾಗಿ ಇದನ್ನು ಪ್ಲೇಫೇರ್ಸ್ ಆಕ್ಸಿಯಮ್ ಅಂತ ಕರೀತಾರೆ ಮಕ್ಕಳ. ಸೊ ದಿಸ್ ಇಸ್ ಅಬೌಟ್ ಪ್ಲೇಫೇರ್ಸ್ ಆಕ್ಸಿಯಮ್. ನಾವು ಲೆಟ್ ಅಸ್ ಸಾಲ್ವ್ ದ ಎಕ್ಸಸೈಸ್ 2.2. ಓನ್ಲಿ 2 ಕ್ವೆಶನ್ಸ್ ಇದೆ ಮಕ್ಕಳ ಇಲ್ಲಿ. ಎಕ್ಸಸೈಸ್ 2.2 ಫಸ್ಟ್ ಒನ್ ಏನು ಹೇಳ್ತಿದ್ದಾರೆ, ಹೌ ವುಡ್ ಯು ರೀರೈಟ್ ಯೂಕ್ಲಿಡ್ ಫಿಫ್ತ್ ಪಾಸ್ಯುಲೇಟ್ ಸೊ ದಟ್ ಇಟ್ ವಿ ಈಸಿಯರ್ ಟು ಅಂಡರ್ಸ್ಟ್ಯಾಂಡ್. ಸೊ ಯೂಕ್ಲಿಡ್ ಫಿಫ್ತ್ ಪಾಸ್ಯುಲೇಟ್ನ ತುಂಬ ಈಸಿಯಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಹೆಂಗೆ ಬರೀತೀರಾ ಮಕ್ಕಳ ಅಂತ. ಸೊ ವೆರಿ ಸಿಂಪಲ್. 2 ಡಿಸ್ಟಿಂಕ್ಟ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಕೆನಾಟ್ ಬಿ ಪ್ಯಾರಲಲ್ ಟು ದ ಸೇಮ್ ಲೈನ್. ಸೊ 2 ಲೈನ್ ಇಂಟರ್ಸೆಕ್ಟ್ ಆಗ್ತಿದೆ ಅಂದರೆ, ಸೊ 2 ಡಿಸ್ಟಿಂಕ್ಟ್ ಅಂದರೆ 2 ಸಪ್ರೇಟ್ ಅಂತ 2 ಡಿಸ್ಟಿಂಕ್ಟ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ದೇ ಕೆನಾಟ್ ಬಿ ಪ್ಯಾರಲಲ್ ಟು ದ ಸೇಮ್ ಲೈನ್. ಆ 2 ಡಿಸ್ಟಿಂಕ್ಟ್ ಲೈನ್ಸು ಒಂದೇ ಲೈನಿಗೆ ಏನಾಗೋದಿಲ್ಲ, ಪ್ಯಾರಲಲ್ ಆಗೋದಿಲ್ಲ. ಕೆನಾಟ್ ಬಿ ಪ್ಯಾರಲಲ್ ಟು ದ ಸೇಮ್ ಲೈನ್. ನೆಕ್ಸ್ಟ್ ಸೆಕೆಂಡ್ ಒನ್, ಡಸ್ ಯೂಕ್ಲಿಡ್ಸ್ ಫಿಫ್ತ್ ಪಾಸ್ಯುಲೇಟ್ ಇಂಪ್ಲೈ ದ ಎಕ್ಸಿಸ್ಟೆನ್ಸ್ ಆಫ್ ಪ್ಯಾರಲಲ್ ಲೈನ್ಸ್? ಎಕ್ಸ್ಪ್ಲೇನ್. ಸೊ ಯೂಕ್ಲಿಡ್ ಫಿಫ್ತ್ ಪಾಸ್ಯುಲೇಟು ಪ್ಯಾರಲಲ್ ಲೈನ್ಸ್ನ ಎಕ್ಸಿಸ್ಟೆನ್ಸ್ ಬಗ್ಗೆ ಹೇಳ್ತಾ ಇದೆಯಾ, ಹಾಗಾದರೆ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದ್ದಾರೆ. ಎಸ್, ಇಟ್ ವಾಟ್ ಇಂಪ್ಲೈ ದ ಎಕ್ಸಿಸ್ಟೆನ್ಸ್ ಆಫ್ ಪ್ಯಾರಲಲ್ ಲೈನ್ಸ್. ಸೊ ಪ್ಯಾರಲಲ್ ಲೈನ್ಸಿನ ಒಂದು ಏನು ಎಕ್ಸಿಸ್ಟೆನ್ಸ್ ಬಗ್ಗೆ ಇದು ಹೇಳುತ್ತೆ. ಹಾಗಾಗಿ ನಾವೇನೋ ಹೇಳ್ಬೋದು, ಎಸ್, ಅಕಾರ್ಡಿಂಗ್ ಟು ಯೂಕ್ಲಿಡ್ಸ್ ಫಿಫ್ತ್ ಪಾಸ್ಯುಲೇಟ್ ವೆನ್ ದ ಲೈನ್ ಎಕ್ಸ್ ಫಾಲ್ಸ್ ಆನ್ ದ ಲೈನ್ ವೈ ಆ್ಯಂಡ್ ಝೆಡ್. ನೋಡಿ, ವೈ ಮತ್ತು ಝೆಡ್ ಅನ್ನೋದು 2 ಲೈನ್. ಸೊ 2 ಲೈನ್ ಮೇಲೆ ಇನ್ನೊಂದು ಲೈನ್ ಏನಾಗ್ತಿದೆ, ಫಾಲ್ ಆಗ್ತಾಯಿದೆ. ಯಾವ ಲೈನ್ ಮಕ್ಕಳ? ಎಕ್ಸ್ ಅನ್ನೋ ಲೈನ್. ಓಕೆ, ಸೊ ಅವಾಗ ನೋಡಿ ಈ ರೈಟ್ ಸೈಡಲ್ಲಿ ನೋಡಿ ನಮಗೆ 2 ಇಂಟರ್ನಲ್ ಆ್ಯಂಗಲ್ ಇದೆ, ಆ್ಯಂಗಲ್ 1, ಆ್ಯಂಗಲ್ 2. ಅದೇ ರೀತಿ ಈ ಸೈಡಲ್ಲಿ ತೊಗೊಂಡ್ರೆ ಇಲ್ಲೂ ಕೂಡ 2 ಆ್ಯಂಗಲ್, ಯಾವುದು? ಆ್ಯಂಗಲ್ 3, ಆ್ಯಂಗಲ್ 4. ಸೊ ಇಫ್ ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 2 ಈಸ್ ಲೆಸ್ ದ್ಯಾನ್ 180 ಡಿಗ್ರಿ. ಸೊ ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 2 ಏನಿದೆಯಲ್ಲ ಇಲ್ಲಿ ಇಂಟರ್ನಲ್ ಆ್ಯಂಗಲ್ 180 ಡಿಗ್ರಿಗಿಂತ ಸಮ ಇತ್ತಂದರೆ, ಸೊ ದೆನ್ ದ ಲೈನ್ ವೈ ಆ್ಯಂಡ್ ದ ಲೈನ್ ಝೆಡ್ ಆನ್ ಪ್ರೊಡ್ಯೂಸಿಂಗ್ ಫರ್ದರ್ will meet in the side of angle 1 and angle 2 which is less than 180 degree. ಹಾಗಾದರೆ ಇಲ್ಲಿ y ಮತ್ತು z ಅನ್ನೋದನ್ನ ನಾವು ಫರ್ದರ್ ಎಕ್ಸ್ಟೆಂಡ್ ಮಾಡಿದ್ರೆ ಅದೇನಾಗುತ್ತೆ ಮಕ್ಕಳ? ಸಿ, ಇಫ್ ಎಕ್ಸ್ಟೆಂಡ್ ಅಪ್ ಫರ್ದರ್, ನೋಡಿ ಈ ಲೈನ್ ಏನಿದೆ ಹಂಗೆ ಎಕ್ಸ್ಟೆಂಡ್ ಮಾಡೋಣ, ಇದು z ಏನಿದೆ ಹಂಗೆ ಎಕ್ಸ್ಟೆಂಡ್ ಮಾಡೋಣ. ಸೊ ಏನಾಗುತ್ತೆ? ಇಂಟರ್ಸೆಕ್ಟ್ ಆಗ್ತಾ ಇದೆ. ಓಕೆ, ಹೌದಲ್ವಾ? ಸೊ 180 ಡಿಗ್ರಿಗಿಂತ ಕಡಿಮೆ ಇತ್ತಂದರೆ ಲೈನ್ಸ್ ಏನಾಗುತ್ತೆ? ಇಂಟರ್ಸೆಕ್ಟ್ ಆಗುತ್ತೆ. ಸೊ ವಿ ಫೈಂಡ್ ದಟ್ ದ ಲೈನ್ಸ್ ವಿಚ್ ಆರ್ ನಾಟ್ ಅಕಾರ್ಡಿಂಗ್ ಟು ದ ಯೂಕ್ಲಿಡ್ ಫಿಫ್ತ್ ಪಾಸ್ಯುಲೇಟ್, ದಟ್ ಇಸ್ ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 2 = 180 ಡಿಗ್ರಿ, ಡು ನಾಟ್ ಇಂಟರ್ಸೆಕ್ಟ್. ಇನ್ ಕೇಸ್ ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 2 180 ಡಿಗ್ರಿಗೆ ಸಮ ಆದರೆ ಈ ಲೈನ್ಸ್ ಏನಿರುತ್ತಲ್ಲ 2 ಲೈನ್, ಅದು ಯಾವುದೇ ಕಾರಣಕ್ಕೆ ಏನಾಗೋದಿಲ್ಲ, ಇಂಟರ್ಸೆಕ್ಟ್ ಆಗೋದಿಲ್ಲ. ಕ್ಲಿಯರ್ ಚಿಲ್ಡ್ರನ್? ಓಕೆ, ಎಸ್. So this finishes your lesson, Introduction to Euclid's Geometry. Very small lesson children. ಈ ಒಂದು ಲೆಸನಲ್ಲಿ ಜಾಮಿಟ್ರಿ ಅಂದ್ರೇನು, ಯೂಕ್ಲಿಡ್ ಅವರ ಕಾಂಟ್ರಿಬ್ಯೂಷನ್ಸ್ ಏನೇನು, ಮತ್ತು ಒಂದಷ್ಟು ಅನ್ಡಿಫೈನ್ಡ್ ಟರ್ಮ್ಸು, ಮತ್ತು ಯೂಕ್ಲಿಡ್ಸ್ ಆಕ್ಸಿಯಮ್ಸ್, ಯೂಕ್ಲಿಡ್ ಪಾಸ್ಯುಲೇಟ್ಸ್ ಬಗ್ಗೆ ಕಲ್ತ್ವಿ. ಎಕ್ಸಸೈಸ್ 2.1 ಆ್ಯಂಡ್ ಎಕ್ಸಸೈಸ್ ವಾಟ್ 2.2, 2.1, 2.2 2 ಎಕ್ಸಸೈಸ್ ಇರೋದು, ಅದು ಕೂಡ ಪ್ರತಿಯೊಂದು ಕಲ್ತಿದ್ದೀವಿ ಅದಲ್ವಾ. ಸೊ ಇಲ್ಲಿಗೆ ನಿಮ್ಮ ಚಾಪ್ಟರ್ ಯಾವುದು, ಇಂಟ್ರೊಡಕ್ಷನ್ ಟು ಯೂಕ್ಲಿಡ್ಸ್ ಜಾಮಿಟ್ರಿ ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ದ 1 more ಲೆಸನ್. ಬೇರೆ ಡಿಫ್ರೆಂಟ್ ಲೆಸನ್ ಜೊತೆಗೆ ನಿಮಗೆ ನಾನು ಕ್ಲಾಸ್ನ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಅಂಟಿಲ್ ದಟ್ ಯು ಹ್ಯಾವ್ ಟು ರೈಟ್ ದ ಗಿವನ್ ನೋಟ್ಸ್ ಇನ್ ಯೋರ್ ಕ್ಲಾಸ್ ವರ್ಕ್ ಆ್ಯಂಡ್ ವರ್ಕ್ ಔಟ್ ದಿಸ್ ಪ್ರಾಬ್ಲಮ್ ಚಿಲ್ಡ್ರನ್. ಓಕೆ, ಥ್ಯಾಂಕ್ ಯು ಆಲ್.